ಎಲ್ಲಿ ಬಿಟ್ಟಿದ್ದ ಕತೆ? ಟೀ ಕುಡಿಯೋದಕ್ಕೆ ಬಿಟ್ಟಿದ್ದ ಅಲ್ವಾ? ಎಲ್ಲಿ ಬಿಟ್ಟಿದ್ವಾ? ಎಲ್ಲಿ ಬಿಟ್ಟಿದ್ದ ಕತೆನಾ? ಟೀ ಕುಡಿಯೋದಕ್ಕೆ ಬಿಟ್ಟಿದ್ರು ಅಂತ ಎಷ್ಟು ಎಲ್ಲಿಂದ ಕತೆ ಕೇಳೋದು. ಈ ಮಹಾರಾಜನಾದರೂ ತನ್ನ ರಾಣಿ ಇರತಕ್ಕಂತ ಹಂತಪುರದ ಕಡೆಗೆ ಮಧ್ಯ ಸೇವನೆಯನ್ನ ಮಾಡಿ ದೂರಾಡುತ್ತಾ ಬೀಳುತ್ತಾ ಹೇಳುತ್ತಾ ಹೋದವರಂತೆ ತನ್ನ ರಾಣಿ ಇರುವ ಅಂತಃಪುರದ ಕಡೆಗೆ ಹೋಗ್ತಾ ಇದ್ದಾರೆ. ಈತ ಕಡೆ ಯಾವ ರಾಣಿ ಚಂದ್ರಹಾಸೆಯಾದರೂ ತನ್ನ ಪತಿ ಬಾರದೆ ಹೋದಕ್ಕೆ ತಡವಾಗಿದ್ದಕ್ಕೆ ಚಿಂತೆಯನ್ನು ಮಾಡ್ತಾ ಇದೆ. ಇವಾಗಲವರು ಮಾಡ್ತಾರೆ ಚಿಂತೆ. ಏನಾದರೂ ಬರೇ ಕೈಯಾಗಿ ಹೋದ್ರೆ ಅಷ್ಟೇ ಅವನ ಕತೆ ಯಾವತ್ತು. ಬಾರಪ್ಪ ಅಂತ ಹೇಳ್ಬಿಟ್ಟು ಮಾತಾಡಿಸಿ ಅವನ್ನ ಇದು ಮಾಡೋದು. ಬರೇ ಕೈ ಮನೆ ಕೊಡ್ತಾರ ಹಿಂಗೆ ಮೂತಿ ತಿರುಗಿಸ್ಬಿಟ್ಟು ಟೀನಿಲ್ಲ ಕಾಪಿನಿಲ್ಲ ಮಾತಿನ ಕಥೆನೂ ಇಲ್ಲ. ಈ ರೀತಿಯಾಗಿ ಯಾವ ಈ ಚಂದ್ರಹಾಸಿಯಾದರೂ ತನ್ನ ಸಖಿಯರ ಜೊತೆ ಕೂಡಿಕೊಂಡು ಯಾವ ಉದ್ಯಾನವನಕ್ಕೆ ವಿಹಾರಕ್ಕೋಸ್ಕರವಾಗಿ ಹೋಗ್ತಾ ಇದೆ. ಹೋಗಿ ಉದ್ಯಾನವನದಲ್ಲಿ ತನ್ನ ಸಖಿಯರ ಜೊತೆ ಯಾವ ರೀತಿಯಾಗಿ ಲಾಲನೆ ಪಾಲನೆ ಪಾಠಗಳನ್ನು ಮಾಡ್ತಾ ಇದೆಯಪ್ಪ ಅಂದ್ರೆ ಬಾಬಾ ಮಣಿಯ ಸಮಯದಲ್ಲಿ ನೋಡ್ತಾ ಇದೆ. ಇನ್ನು ತನ್ನ ಪತಿ ದೇವರು ಬಾರಲೇ ಇಲ್ಲ. ಆ ವೇಳೆಗೆ ತನ್ನ ಸಖಿಯರಿಗೆ ಹೇಳುತ್ತಾ, ಏ ಸಖಿಯರೇ, ನನ್ನ ಪತಿದೇವರು ಬರುವ ವೇಳೆಗೆ ನಮ್ಮ ಉದ್ಯಾನವನದಲ್ಲಿರತಕ್ಕಂತಹ ಶಿವನ ಕೈಲಾಸವಾಸನಾದಂಥ ಆ ಪರಮೇಶ್ವರನ ದೇಗುಲಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರೋಣ ಬನ್ನಿ ಎಂಬುದಾಗಿ ಹೇಳಿ ಆ ಶಿವನ ದೇಗುಲಕ್ಕೆ ಹೋಗಿ ಆ ಪರಮಾತ್ಮನಿಗೆ ಪೂಜಾ ವಂದನೆಗಳನ್ನು ಸಲ್ಲಿಸಿ ನಮಸ್ಕರಿಸಿ ನೇರವಾಗಿ ತನ್ನ ಹಂತಪುರಕ್ಕೆ ಬಂದಿದೆ. ಆ ವೇಳೆಗೆ ಸರಿಯಾಗಿ ಯಾವ ಮಹಾರಾಜನಾದರೂ ಪ್ರತಿನಿತ್ಯವೂ ಕುದುರೆಯ ಮೇಲೆ ಕುಳಿತು ಜೀವನ್ನ ಹಿಡಿದು ಅಂತಃಪುರ
ನಗರಕ್ಕೆ ಬರುತ್ತಿದ್ದ ಮಹಾರಾಜ ಆ ದಿವಸ ಕಾಲು ನಡಿಗೆಯಲ್ಲಿ ನಡೆಯುತ್ತಾ ಹೇಳುತ್ತಾ ಬೀಳುತ್ತಾ ತಪ್ಪು ಮೋರೆಯನ್ನು ಹಾಕಿಕೊಂಡು ಬರುತ್ತಿರ್ತಕ್ಕಂಥ ತಮ್ಮ ಪ್ರಾಣೇಶ್ವರನನ್ನು ನೋಡಿ ಯಾವ ಈ ಮಹಾರಾಣಿ ಆದರೂ ಓಡೋಡಿ ಹೋಗಿ ಸ್ವಾಮಿ ಸ್ವಾಮಿ ಪ್ರಾಣೇಶ್ವರ ಪ್ರಾಣಕಾಂತ ಪ್ರಾಣವಲ್ಲವ ಯಾವಾಗ ತನ್ನ ರಾಣಿ ಚಂದ್ರಹಾಸೆ ಅಷ್ಟು ಭಾರಿ ಅಷ್ಟು ವಿನಯದಿಂದ ಮಾತನಾಡಿಸಿದಾಗ ಮಾತನಾಡಲಿಲ್ಲವೋ ಆ ಮಹಾರಾಣಿ ಮೌನ ಬೇತಕ್ಕೆ ಮೌನ ಬೇತಕ್ಕೆ ನಾನು ಎಷ್ಟು ಬಾರಿ ನಿಮ್ಮನ್ನ ಮಾತನಾಡಿಸಿದಾಗ್ಯೂ ಸಹ ನೀವು ಮೌನವಾಗಿರುವಲ್ಲ ಕಾರಣವೇನೆಂಬುದಾಗಿ ಯಾವ ರಾಣಿ ಚಂದ್ರಹಾಸಿಯಾದರೂ ತನ್ನ ಪತಿದೇವರಿಗೆ ಯಾವ ಹಾಗೆ ಕೇಳಿದೈ ಇದ್ದ ಯಾವ ಈ ರಾಜ ಸತ್ಯವ್ರತನಾದರೂ ತನ್ನ ರಾಣಿಯ ಜೊತೆಯಲ್ಲಿ ಹಂತಕ್ಕೆ ಹೋಗಿ ತನ್ನ ಹೆಂಡತಿ ಚಂದ್ರಹಾಸಿಯ ರಾಣಿ ಚಂದ್ರಹಾಸಿಗೆ ಈ ರಾಜ ಸ್ಥಾನದಲ್ಲಿ ನಡೆದ ಎಲ್ಲ ವೃತ್ತಾಂತವನ್ನ ತಿಳಿಸಿದ್ದಾರೆ. ರಾಣಿ ಸ್ವಾಮಿ ಪರಮಾತ್ಮ ಗಿರಿದೇವರು ನಮ್ಮನ್ನ ಏನು ಮಾಡಬಲ್ಲರು ಸ್ವಾಮಿ? ಬನ್ನಿ, ನಮ್ಮ ಕುಲನಾಥ ಕುಲದೇವರು ಆ ಶ್ರೀಮನ್ನಾರಾಯಣ ನಮ್ಮ ಜೊತೆ ಇರಬೇಕಾದರೆ ನಮಗೆ ಯಾವ ಭಯ ಎಂಬುದಾಗಿ ಹೇಳಿ ಅಂದು ಎಲ್ಲ ಭೋಜನವನ್ನು ಮುಗಿಸಿಕೊಂಡು ರಾಜರಾಣಿಯರು ಉದ್ಯಾನವನದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನ ದೇಗುಲಕ್ಕೆ ಬಂಗಾರದ ತಟ್ಟೆಯಲ್ಲಿ ಪೂಜಾ ಸಾಮಗ್ರಿಗಳನ್ನಿರಿಸಿ ರಾಜರಾಣಿಯರು ಆ ಶ್ರೀಮನ್ನಾರಾಯಣನ ದೇಗುಲಕ್ಕೆ ಹೋಗಿ ಆ ಪರಮಾತ್ಮನನ್ನ ಯಾವ ರೀತಿಯಾಗಿ ಬೇಡ್ಕೊಳ್ತಾ ಇದ್ದಾರಪ್ಪ ಅಂದ್ರೆ ನಮೋ ವೆಂಕಟೇಶ
ಬೇಡಿ ಬಂದ ಜನರ ಪ್ರಮದೀಯ. ಬೇಡಿ ಬಂದ ಜನರ ಈ ರೀತಿಯಾಗಿ ಯಾವ ಉದ್ಯಾನವನದಲ್ಲಿ ಅಪ್ಪಂತ ಹೊರಟೋಗ್ತದೆ. ಯಾವ ತನ್ನ ಪತಿದೇವರ ಜೊತೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಕೂಡ ಸಾಮಗ್ರಿಯನ್ನ ಇರಿಸಿ ಆ ಶ್ರೀಮನ್ನಾರಾಯಣನಿಗೆ ಯಾವಾಗ ಮುಗುಣಿಯನ್ನು ಸಲ್ಲಿಸಲಿ ವೈಕುಂಠದಲ್ಲಿ ಮಲಗಿರತಕ್ಕಂಥ ಶ್ರೀಮನ್ನಾರಾಯಣನಿಗೆ ಸತ್ಯವ್ರತ ದಂಪತಿಗಳು ಹಾಕುವ ತನ್ನ ಪಾದದ ಮೇಲೆ ಹಾಕತಕ್ಕಂಥ ಪುಷ್ಪಗಳು ಆ ವೈಕುಂಠದಲ್ಲಿ ಮಲಗಿರತಕ್ಕಂಥ ಆ ಶ್ರೀಮನ್ನಾರಾಯಣನ ಪಾದದ ಮೇಲೆ ಬೀಳ್ತಾ ಇದ್ದೀವಿ. ಯಾವ ಲಕ್ಷ್ಮೀದೇವಿ ಕೇಳಿದ್ರು, ಸ್ವಾಮಿ ಇದೇನಿದು ನಿಮ್ಮ ಲೀಲೆ? ದೇವಿ ಅಲ್ಲಿ ನೋಡು, ಭೂಲೋಕದ ಕಡೆ ನೋಡು, ಕಳಿಂಗ ನಗರದ ಹರಸುವಾದ ನನ್ನ ಭಕ್ತ ಗೋವಿಂದ ಶರ್ಮ ಮಹಾರಾಜನ ಏಕೈಕ ಪುತ್ರನಾದಂಥ ಸತ್ಯವ್ರತ ಮಹಾರಾಜ ದಂಪತಿಗಳು ಯಾವುದೋ ಕಷ್ಟಕ್ಕೆ ಸಿಲುಕಿ ನನ್ನನ್ನ ಕರೀತಾ ಇದ್ದಾರೆ, ನಡೆ ಹೋಗೋಣ ಎಂಬುದಾಗಿ ಹೇಳಿ ಯಾವ ಶ್ರೀಮನ್ನಾರಾಯಣ ಲಕ್ಷ್ಮೀ ದೇವಿಯರು ತಕ್ಕನ ಪ್ರತ್ಯಕ್ಷರಾಗಿದ್ದಾರೆ. ಪೂಜೆ ಮಾಡಿಕೊಳ್ಳಿ. ನೀವು ಹಾಕಲ್ರಿ ಹಾಕಮ್ಗೆ ಚೆನ್ನಾಗಿರ್ತದೆ. ನಮಗೆಲ್ಲ ಬಣ್ಣ ಮಾಡಿ ಕೊಡ್ತಾರೆ, ಶರ್ಟ್ಗೆಲ್ಲ ಬಣ್ಣ ಮಾಡಿ ಕೊಡ್ತಾರೆ. ಯಾರು? ಅದಕ್ಕೆ ಅಂದು ನಾವಾಗಕ್ಕಾಗಲ್ವಾ? ಏನು ಸ್ವಾಮಿ ಅವ್ರು ಹೇಳ್ತಾರ, ಅವರು ಇಲ್ಲ ಯಾಕಂದ್ರೆ ಮಧ್ಯಾಹ್ನದಿಂದ ಸ್ವಲ್ಪ ಸುಸ್ತಾಗ್ಬಿಟ್ಟವ್ರೆ. ಇಲ್ಲ ಏನೂ ಆಗಿಲ್ಲ. ಇಲ್ಲ. ಅಲ್ಲಿ ಆ ಸೆಕೆಂಡಲ್ಲಿ ಹೆಂಗೆ ಕೂತ್ಕೊಂಡ್ರಿ? ಅಲ್ಲಿ ನಾನು ಈಚೆ ನಿಂತ್ಕೊಳಕ್ಕೆ ಆಗಲಿಲ್ಲ. ದೂರ ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಅಲ್ವಾ? ಏನು ಗಬ 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 ಅಂತದೆ ಬೆಸ್ಟೇ. ಅಕ್ಕಿನ ಜಾಗದಾಗ ಕೂತ್ಕೊಂಡೀವಿ ನಾವು. ಅಪ್ಪ ನಾನು ಈಚೆ ಬಾಗಿಲು ನಿಂತ್ಕೊಳಕ್ಕಾಗಿಲ್ಲ. ಅಲ್ಲಿ ಎಲ್ಲೇ ಅಲ್ಲಿ ಕೊಟ್ಟಿಗೆ ಮಾಡಿದಾಗ ಕತೆ ಮಾಡಿದ್ರು, ಕೂತ್ಕೊಂಡೀವಿ. ಬಾಗಿಲು ನಿಂತ್ಕೊಳಕ್ಕಾಗಲಿಲ್ಲ, ಅಷ್ಟು ಸೆಕೆ. ಅಲ್ಲಿ ಒಳಗಡೆ ಹೆಂಗೆ ಕೂತ್ಕೊಂಡು ಕತೆ ಮಾಡಿದ್ರೋ ಗೊತ್ತಿಲ್ಲ. ಕೂತ್ಕೊಂಡ್ಮೇಲೆ ಏನು ಗೊತ್ತಾಗಲ್ಲ. ಅಲ್ಲ ಹದಿನೈದು ನಿಮಿಷ ಬರಲ್ಲ, 6 ನಿಮಿಷ. ಅದು ಖುಷಿ ಪಡಬೇಕು. 2 ಗಂಟೆ ಸ್ಟಾರ್ಟ್ ಮಾಡಿ 7ವರೆಗೆಲ್ಲ ಕ್ಲೋಸ್ ಮಾಡ್ಯಾರಲ್ಲ, ಅದು ಖುಷಿ ಪಡ್ಬೇಕು ನಾವು. 2 ಗಂಟೆ ಸ್ಟಾರ್ಟ್ ಮಾಡಿದ್ರು ಸರ್, 3 ನೀವು ನಂಬ್ತಿರೋ ಬಿಡ್ತೀರ. ಕರೆಕ್ಟಾಗಿ 8:30 ಸ್ಟಾರ್ಟ್ ಮಾಡಿ 11 ಗಂಟೆ ಕ್ಲೋಸ್. 2.5 ಅವರ್ ಕತೆ ಫಿನಿಶ್. ಸತ್ಯವ್ರತ ಕತೆ 2.5 ಅವರ್ ಅಷ್ಟೇ. 3 ಅವರ್ ಮಾಡಿ ಪೂಜೆ ಮಾಡಿ. ಏನಕ್ಕೆ ಈ ಪ್ರಕಾರವಾಗಿ ಯಾರು ಕೇಳಲ್ಲ. ಯಾವ ಲಕ್ಷ್ಮೀನಾರಾಯಣರು ಆ ದೇಗುಲದಲ್ಲಿ ಪ್ರತ್ಯಕ್ಷರಾಗಿ, ಕೇಳೋ ಕಾಲ ಅಲ್ಲ ಹೋಯ್ತು. ಭಕ್ತ ಮಗನೇ, ಯಾತಕ್ಕೋಸ್ಕರವಾಗಿ ನನ್ನನ್ನ ಈ ರೀತಿಯಾಗಿ ಬರಮಾಡಿ ಬೇಡಿಕೊಂಡೆ ಎಂಬುದಾಗಿ ಕೇಳೋಣ. ರಾಜ ಸ್ಥಾನದಲ್ಲಿ ನಡೆದಂತ ಎಲ್ಲ ವೃತ್ತಾಂತವನ್ನ ಯಾವ ಈ ಶ್ರೀಮನ್ನಾರಾಯಣನ ಮುಂದೆ ಯಾವಾಗ ಇಡಲಿ? ಮಗನೇ, ಸತ್ಯವ್ರತ ರಾಜ ದಂಪತಿಗಳೇ, ಆ ಪರಮಾತ್ಮ ನಿನ್ನ ರಾಶಿಯನ್ನು ಸೇರಿದ್ದಾನೆ ಎಂದ ಮೇಲೆ ನಾನು ಇದೋ ನಿನ್ನ ಕೈ ಬಿಟ್ಟು ಹೋಗ್ತಾ ಇದ್ದೇನೆ. ಆದರೆ ಒಂದು ಮಾತು, ಕಷ್ಟ ಬಂದಾಗ ನನ್ನನ್ನ ನೆನೆಸಿಕೋ. ಆದಷ್ಟು ನಿನ್ನ ಕಷ್ಟವನ್ನು ನಾನು ನಿವಾರಣೆ ಮಾಡ್ತೇನೆ. ಸತ್ಯವನ್ನ ಬಿಡಬೇಡ, ಇಂದ ಮನೆಗೆ ಕನ್ನವನ್ನ ಹಾಕಬೇಡ, ಮತ್ತೆ ಬೇರೆಯವರಿಗೆ ಯಾವುದೇ ವಿಧವಾಗಿ ಅಪಚಾರ ಮಾಡಬೇಡ, ಸುಳ್ಳನ್ನು ಹೇಳಬೇಡ ಎಂಬುದಾಗಿ ಬಾಕಿಯನ್ನು ಪಡೆದಂತಹ ಮಹಾನುಭಾವ ಈ ಶ್ರೀಮನ್ನಾರಾಯಣನಾದರೂ ಪಕ್ಷಣೆ ಅದೃಷ್ಟರಾಗಿದ್ದಾರೆ. ಇತ್ತ ಕಡೆ ರಾಜ ದಂಪತಿಗಳು ನೇರವಾಗಿ ಅಂತಃಪುರಕ್ಕೆ ಬಂದು ಮಲಗಿದ್ದಾರೆ. ಅಂತಃಪುರದಲ್ಲಿ ಮಲಗಿರತಕ್ಕಂತಹ ಸಮಯದಲ್ಲಿ ಯಾವ ರಾಣಿಗೆ ಒಂದು ಕನಸು ಬಿದ್ದಿದೆ. ಯಾವುದಪ್ಪ ಕನಸು ಅಂದ್ರೆ, ಸಹಿಸೇನೋ ವಿಧಿಯ ಕೋಪ
ಒಂದು ದಟ್ಟವಾದ ಕಷ್ಟಕರವಾದಂತಹ ಕನಸನ್ನು ಕಂಡಿದ್ದಾಳಂತೆ. ತಕ್ಷಣ ಎದ್ದಳು. ಮಲಗಿದ್ದಂತಹ ಯಾವ ತನ್ನ ಪತಿದೇವರನ್ನ ಬಡಿದು ಎಬ್ಬಿಸ್ತಾ ಇದ್ದಾಳೆ. ಸ್ವಾಮಿ ಸ್ವಾಮಿ ತಕ್ಷಣ ಎದ್ದ ಮಹಾರಾಜ. ಏನು ಸ್ವಾಮಿ, ನನ್ನ ಕನಸಿನಲ್ಲಿ ನಮಗೆ ಯಾರೋ ಕಷ್ಟ ನಷ್ಟಗಳನ್ನ ಉಂಟು ಮಾಡಿದಂತೆ ಭಾಸವಾಯಿತು ಸ್ವಾಮಿ. ಯಾವುದೋ ಒಂದು ನೆರಳು ಬಂದು ನಮ್ಮನ್ನ ಆಕ್ರಮಿಸಿ ನಮ್ಮನ್ನ ಪುರವನ್ನ ಬಿಡಿಸಿ ವಿಧ ವಿಧವಾದ ಕಷ್ಟಗಳನ್ನು ಕೊಟ್ಟಂತಾಯಿತು ಸ್ವಾಮಿ. ರಾಜ ಯೋಚನೆ ಮಾಡಬಹುದು, ನಾನು ಇದೇ ರಾಜ್ಯದಲ್ಲಿ ಹೀಗೆ ಇದ್ದಿದ್ದೆ, ಆದರೆ ಈ ಪರಮಾತ್ಮನ ಶಾಪಕ್ಕೆ ಗುರಿಯಾಗಿ ನನಗೆ ನನ್ನ ಪ್ರಜೆಗಳಿಂದಲೇ ಅವಮಾನವಾಗಬಹುದು ಎಂಬುದಾಗಿ ಹೇಳಿದಂತವನಾಗಿ, ಹೇ ದೇವಿ ಯೋಚನೆಯನ್ನು ಮಾಡಬೇಡ. ಇದು ನಾನು ಈಗಲೇ ಕುದುರೆಯ ಲಾಯಕ್ಕೆ ಹೋಗಿ ನಮ್ಮ ಪ್ರಯಾಣಕ್ಕೆ ತಕ್ಕನಾದ ಕುದುರೆಯನ್ನು ಹಿಡಿದು ತರ್ತೇನೆ. ನೀನು ನಮ್ಮ ಪ್ರಯಾಣಕ್ಕೆ 7 ಗಂಟೆ ಕೋಟಿ ಸಾಮಗ್ರಿಗಳು ಬೇಕು, ನೀನು ಸಿದ್ಧಗೊಳಿಸು ಎಂಬುದಾಗಿ ಹೇಳಿದ್ದೆ. ಯಾವ ರಾಣಿಗೆ ಕುದುರೆ ಆಲಯಕ್ಕೆ ಹೋಗಿದ್ದಾರೆ. ಇಂಥ ಕಡೆ ಪರಮಾತ್ಮನಾದರೂ ಸತ್ಯವ್ರತ ಏ ಸತ್ಯವ್ರತ, ನೀನು ರಾತ್ರಿ ಪುರವನ್ನು ಬಿಡಲು ಯೋಚನೆಯನ್ನು ಮಾಡ್ತಿರುವೆಯ? ನೋಡು ನನ್ನ ಚಮತ್ಕಾರದೊಂದಿಗೆ ಏನು ಮಾಡ್ತೇನೆ ಎಂಬುದಾಗಿ ಹೇಳಿ ಆ ಕುದುರೆಯ ಲಾಯದ ಮೊದಲನೇ ಕುದುರೆಯನ್ನಾಗಿ ಮಾಯದ ಕುದುರೆಯನ್ನ ಬಿಳಿ ಚಾರಂಗ ಹಂಚುವ ಬಣ್ಣದ ಕುದುರೆಯನ್ನ ತಂದು ಕಟ್ಟಿದ್ದಾರೆ. ಮಹಾರಾಜವರು ಕುದುರೆ ಲಾಯ ಒಳಗೆ ಹೋಗಿ ಎಲ್ಲ ಸುತ್ತಾಕಿ ನೋಡ್ತಾ ಬರ್ತಾ ಇದ್ದಾರೆ. ಇದೇನಿದು? ನನ್ನ ಲಾಯದಲ್ಲಿ ಯಾವುದೋ ಹೊಸ ಕುದುರೆ ಬಂದು ಸೇರಿದಂತೆ ಕಾಣುತ್ತಿದೆಯಲ್ಲ ಎಂಬುದಾಗಿ ಹೇಳಿ ಆ ಕುದುರೆಯನ್ನ ನೋಡಿದರೆ ಅಂದ ಚಂದ ಅಷ್ಟು ಸೊಗಸಾಗಿ ಕಾಣಿತು. ಆ ಕುದುರೆಯನ್ನ ಹಿಡಿದು ಕುದುರೆಯ ಮೇಲೆ ಕುಳಿತು ಎಂಬುದಾಗಿ ಬರ್ತಾ ಇದ್ದಾರೆ. ಆ ವೇಳೆಗೆ ಯಾವ ಚಂದ್ರಹಾಸಿಯಾದರೂ ಪ್ರಯಾಣಕ್ಕೆ ಬೇಕಾದ ಮುತ್ತು ರತ್ನಾವಸ್ತ್ರ ವೈಡೂರ್ಯ ಬೆಳ್ಳಿ ಮಗನಾಣ್ಯವನ್ನ ಸಿದ್ಧಪಡಿಸಿಕೊಂಡು ಕಾಯ್ತಾ ಇರತಕ್ಕಂಥ ಸಮಯದಲ್ಲಿ ತನ್ನ ಹೆಂಡತಿಯನ್ನ ಕುದುರೆಯ ಮೇಲೆ ಕುಳ್ಳಿರಿಸಿಕೊಂಡು ಮಗನಾಣ್ಯಗಳನ್ನ ಕುದುರೆಯ ಮೇಲೆ ಹಾಕಿ ಕೀಳಲು ಹೇಳಂದ್ರು. ಯಾವಾಗ ಹೇಳಿ ದೊಡ್ಡ 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 ಹೋಗ್ತಾ ಇದೆ ಕುದುರೆ. ಬೇಕಾದರೆ ಯಾವ ಕುದುರೆಗೆ ರಾಜ ಬಲವಾದ ಬೆಟ್ಟನ್ನ ಕೊಟ್ಟ. ಯಾವಾಗ ಬಳಿಯಲ್ಲಿ ಆ ಕುದುರೆ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಬರದಿ
ದಡ 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 ಇನ್ನೂ ಜೋರಾಗಿ ವೇಗವಾಗಿ ಹೋಗ್ತಾ ಇದೆ. ಅಶ್ವ ಹೋಗುತ್ತಿರುವುದನ್ನು ನೋಡಿ ಇನ್ನ ಬೆಳಗಾಗುವುದರ ಒಳಗಾಗಿ ನಾನು ಪುರವನ್ನು ಬಿಟ್ಟು ಹೋಗದೆ ಹೋದರೆ ಯಾರಾದರೂ ನಮ್ಮ ಪ್ರಜೆಗಳನ್ನು ನನ್ನನ್ನ ಅಡ್ಡಿಪಡಿಸಬಹುದು ಎಂಬುದಾಗಿ ಹೇಳಿ ಕುದುರೆಗೆ ಮತ್ತೊಂದು ಹೇಳನ್ನ ಯಾವಾಗ ಹೊಡೆಯಲಿ. ಅರುತ ಬರುತ್ತಲ್ಲಿದೆ ತುಮುಗ ಅರುತ ಬರುತ್ತಲ್ಲಿದೆ. ಗಗನ ಮಾರ್ಗದಲ್ಲಿ ಚಂಗನೆ ಹಾರಿ ಕುದುರೆ ಚಂಗನೆ ಹಾರಿ ಬರೋ ಎಂಬುದಾಗಿ ಹೋಗ್ತಾ ಇದೆ ಕುದುರೆ. ರಾಜ ರಾಣಿಯರು ನೋಡಿದರು, ಭಯವಾಯಿತು. ಗಡ 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 ಯಾವಾಗ ತಪ್ಪಲಿ ಕುದುರೆಯಾದರೂ ಎಂಬುದಾಗಿ ಘೋರ ಕಾನೂನನ್ನು ಪ್ರವೇಶಿಸಿ ಕಾನೂನ ಮಧ್ಯಭಾಗದಲ್ಲಿ ನಿಂತಿದೆ. ವೇಳೆಗೆ ಸೂರ್ಯನಾದರೂ ಪೂರ್ವಾಮುದಿಯಲ್ಲಿ ತಿಳಿಸ್ತಾ ಇದ್ದಾನೆ. ಈತ ಕಡೆ ರಾಜರಾಣಿಯರು ಒತ್ತು ತಂದಂತಹ ಕುದುರೆಯನ್ನ ಒಂದು ಮರದ ವೃಕ್ಷದ ಬೇರಿಗೆ ಕಟ್ಟಿ ಕುದುರೆಯ ಮೇಲಿದ್ದ ಗಂಡು ಮೂಟಿಗಳನ್ನ ತಲೆದಿಂಬನ್ನಾಗಿಸಿ ಹಾಗೆ ಮಲಗಿದ್ದಾರೆ. ಸೂರ್ಯದೇವನ ಕಿರಣಗಳು ಯಾವಾಗ ರಾಜರಾಣಿಯರ ಮೇಲೆ ಬಿದ್ದುವೋ ಈ ಪರಮಾತ್ಮನ ಯಾವ ರಾಜ ರಾಣಿಯರು ಬಾಣ ಇದ್ದಂಗಿರ್ಬೇಕು ಕೊಟ್ರೆ ಮರದ ಬೇಲಿಗೆ ತುರುಗವನ್ನ ಕಟ್ಟಿ ಬಿಡೋಣ ಗಂಟು ಮೂಟೆಗಳನ್ನಾಗಿಸಿ ಘೋರ ಕಾಡಿನಲ್ಲಿ ತರಗು ಎಲೆಗಳನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಕಾಡಿನಲ್ಲಿ ಜಾರುತ್ತೆ ಒಟ್ಟಿನಲ್ಲಿ ಒದಿಯಲು ವಸ್ತ್ರವಿಲ್ಲ. ದೇವ್ರ ಮಾಡ್ಕೊಂಡು ಚಳಿಯಲ್ಲಿ ಗಡ 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 ನಡುಗುತ್ತಾ ರಾಜ ರಾಣಿಯರು ತರಗು ಎಲೆಯ ಮೇಲೆ ಮಲಗಿ ನಿದ್ರೆಯನ್ನು ಮಾಡ್ತಾ ಇದ್ದಾರೆ. ಮಲಗಿ ನಿದ್ರೆಯನ್ನು ಮಾಡತಕ್ಕಂತಹ ಸಮಯದಲ್ಲಿ
ಯಾವ ಈ ಪರಮಾತ್ಮರಾದರೂ ಎರಡು ಸತ್ಯವ್ರತ ಇದು ನೋಡು ನಿಮ್ಮ ಕೈ ಕೆಳಕರಿಂದ ಏನು ಮಾಡುತ್ತೇನೆ ಎಂಬುದಾಗಿ ಹೇಳಿ ಯಾವ ಹೊತ್ತು ತಂದಂತಹ ಕುದುರೆಯನ್ನು ಮಾಯ ಮಾಡಿದ್ದಾರೆ, ಗಂಡು ಮೂಟೆಗಳನ್ನು ಮಾಯ ಮಾಡಿದ್ದಾರೆ. ಆ ಘೋರ ಕಾಡು, ಆ ಕಾಡನ್ನ ಮರಳುಗೋಡಿ ಭೂಮಿಯನ್ನಾಗಿ ಮಾಡಿದ್ದಾರೆ. ಇತ್ತ ಕಡೆ ಸೂರ್ಯದೇವರು ಪೂರ್ವಾಮುಖಿಯಲ್ಲಿ ಹುಡ್ತಾ ಇದ್ದಾರೆ. ಆ ಹುಟ್ಟತಕ್ಕಂತ ಆ ಸೂರ್ಯನ ಕಿರಣಗಳು ರಾಜರಾಣಿಯರ ಮೇಲೆ ಬಿದ್ದು ಯಾವಾಗ ಬೀಳಲಿ ಆ ರಾಜರಾಣಿಯರಿಗೆ ಎಚ್ಚರವಾಗಿ ಎದ್ದು ನೋಡ್ತಾ ಇದ್ದಾರೆ. ಒಂದು ತಂದಂತಹ ಕುದುರೆ ಕಾಣ್ತಾ ಇಲ್ಲ, ತಲೆ ದಿಂಬನ್ನಾಗಿರಿಸಿಕೊಂಡಂತಹ ಮಗನಾಣ್ಯ ಐಶ್ವರ್ಯ ಬೋರ ಭೋಗ ಬಂಗಾರ ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರ್ಯಗಳು ಸಹ ಕಾಣ್ತಾ ಇಲ್ಲ. ಪಕ್ಕದಲ್ಲಿ ಹರಿಯತಕ್ಕಂತ ಕೊಳವು ಸಹ ಕಾಣ್ತಾ ಇಲ್ಲ. ಪರಮಾತ್ಮ ಶನಿದೇವ ಕಾಕವಾಹನ ಕಲಿಯ ಪುರುಷ ರವಿತನಯ ಏ ಪರಮಾತ್ಮ ಕೇವಲ ರಾಜಸಭೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತು ಮಾನವರಿಗೆ ಕಷ್ಟವನ್ನು ಕೊಡುವ ಆತನು ಒಬ್ಬ ದೇವನೇ, ಜನ್ಮ ಕೊಟ್ಟ ತಂದೆಗೆ ಕಷ್ಟವನ್ನು ಕೊಟ್ಟವನು ಆತ ಒಬ್ಬ ಮಗನೇ ಎಂಬುದಾಗಿ ನಾನು ನಿಂದಿಸಿದ್ದಕ್ಕೋಸ್ಕರವಾಗಿ ನನಗೆ ಕಷ್ಟವೇ ತಂದೆ ಇರಲಿ. ನೀನು ಏನೇ ಕಷ್ಟವನ್ನು ಕೊಟ್ಟರೂ ಸಹ ನಾನು ಅನುಭವಿಸಲು ಸಿದ್ಧ ಎಂಬುದಾಗಿ ಹೇಳಿತು. ತಾನು ಒತ್ತು ತಂದಂತಹ ಕುದುರೆಯನ್ನ ಹುಡುಕುತ್ತಾ ಹೋಗ್ತಾ ಇದ್ದಾನೆ. ಮುಂದೆ ನೀರು ತರಕ್ಕೆ ಬಾಯಕ್ಕೆ ಕ್ರೂರ ವಿಧಿಗೆ ಎಲ್ಲೋ ಬಿಟ್ಟಿರೋದಲ್ಲ. ರಾಜರಾಣಿಯರು ನಾಡಿನಲ್ಲಿ ಆ ಒತ್ತು ತಂದ ಕುದುರೆಯನ್ನ ಹುಡುಕ್ತಾ ಇದ್ದಾರೆ. ಆ ಹುಡುಕತಕ್ಕಂತ ಸಮಯದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇತ್ತ ಕಡೆ ಪರಮಾತ್ಮನ ಪ್ರೇರಣೆಯಿಂದ ಆ ಘೋರವಾದ ಅರಣ್ಯ ಮಾಯವಾಗಿದೆ, ಮರಳು ಭೂಮಿಯಾಗಿದೆ. ಇತ್ತ ಕಡೆ ಕೊಳ ತುಂಬಿ ಹರಿಯತಕ್ಕಂತಹ ಕೊಳದಲ್ಲಿ ನೀರು, ಆ ಕೊಳವು ಸಹ ಮಾಯವಾಗಿದೆ. ಸುಡುವ ಬಿಸಿಲಲ್ಲಿ ಮರಳು ಭೂಮಿಯಲ್ಲಿ ರಾಜರಾಣಿಯರು ಕಾಲಿಗೆ ಚಪ್ಪಲಿಲ್ಲದೆ, ಹೊಟ್ಟೆಗೆ ಅನ್ನವಿಲ್ಲದೆ ನಡೆದು 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 ಹೋಗ್ತಾ ಇದ್ದಾರೆ. ಇತ್ತ ಕಡೆ
ಯಾವ ನವಮಾಸಗಳು ತುಂಬಿದೆ ಯಾವ ಈ ಪ್ರಾಣಕಾಂತಿ ಚಂದ್ರಹಾಸಿಗೆ ನಡೆಯುತ್ತಾ ಹೋಗುತ್ತಿರಬೇಕಾದರೆ ಯಾವ ಈ ಸತ್ಯವ್ರತ ಮಹಾರಾಜರಾದರೂ ಬಹಳ ದುಃಖವಾಗಿದೆ. ಎಂತೆಂಥ ಹಾಡುಗಳವೆ. ರಾಜ್ಯ ಭೋಗ ಗೆಲನು ಬಿಟ್ಟು ಗೆಲ್ಲದೆ ನಾನು ಎಷ್ಟು ಸುಖವಾಗಿದ್ದೆ. ಈ ದಿವಸ ಯಾವ ಈ ಕಾಡಿನಲ್ಲಿ ಬಂದು ನನ್ನ ನವಮಾಸಮ ತುಂಬಿದಂತಹ ಹೆಂಡತಿಯ ಜೊತೆಯಲ್ಲಿ ಕಾಡು ಮೇಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಅಲೆದಾಡುತ್ತಾ ಒಟ್ಟಿಗೆ ತಿನ್ನಲು ಅನ್ನವಿಲ್ಲದೆ ಸುತ್ತಾಡ್ತಾ ಇದ್ದೀವಲ್ಲ ಎಂಬುದಾಗಿ ಗೋಳಾಡುತ್ತಾ ಮಹಾರಾಜ ತನ್ನ ಪ್ರಾಣೇಶ್ವರಿಯ ಕೈಯನ್ನ ಹಿಡಿದು ಕಳೆದುಕೊಂಡು ಹೋಗುತ್ತಿರ್ತಕ್ಕಂಥ ಸಮಯ. ಇತ್ತ ಕಡೆ ಯಾವ ಆ ನವಮಾಸ ತುಂಬಿದ ಮಹಾರಾಣಿಯಾದರೂ ಸ್ವಾಮಿ, ಹೇ ಪ್ರಾಣೇಶ್ವರ, ಹೇ ಪ್ರಾಣಕಾಂತ, ಹೇ ಪ್ರಾಣವಲ್ಲಭ, ನನ್ನಿಂದ ಇದು ನಡೆಯಲು ಸಾಧ್ಯವಿಲ್ಲ ಸ್ವಾಮಿ. ಸ್ವಾಮಿ, ಬಹಳ ಸುಸ್ತಾಗ್ತಾ ಇದೆ, ಸಾಕಾಗ್ತಾ ಇದೆ ಸ್ವಾಮಿ. ಸ್ವಾಮಿ, ಬಿಸಿಲಾದರೂ ತುಂಬಾ ಸುಡ್ತಾ ಇದೆ ಸ್ವಾಮಿ. ಬಾಯಾರಿಕೆಯನ್ನು ತಾಳಾಗ್ತಾ ಇಲ್ಲ ಸ್ವಾಮಿ. ಎಲ್ಲಿಯಾದರೂ ಕುಡಿಯಲು ಒಂದು ತೊಟ್ಟು ಜಲವನ್ನು ತಂದು ಕೊಡಿ. ಆ ಜಲವನ್ನು ಸೇವನೆ ಮಾಡಿ ನಾನು ಪ್ರಾಣವನ್ನು ಉಳಿಸ್ಕೊಳ್ತೀನಿ ಎಂಬುದಾಗಿ ಯಾವ ಮಹಾರಾಣಿ ಚಂದ್ರಹಾಸೆ ತನ್ನ ಪತಿದೇವರನ್ನ ಕೇಳ್ತಾ ಇದೆ. ರಾಜ್ಯದಲ್ಲಿದ್ದಾಗ ಎಷ್ಟೋ ಜನ ದಾಸಿಯರು ಆ ರಾಣಿಗೆ ಎಷ್ಟೋ ಸುಪ್ಪತ್ತಿಗೆಯ ಮೇಲೆ ಮಲಗಿಸಿ ಕುಳ್ಳಿರಿಸಿ ಆ ಸೇವೆಯನ್ನು ಮಾಡ್ತಾ ಇದ್ದ ಆ ರಾಣಿಗೆ ಈ ದಿವಸ ಕಾಡಿನಲ್ಲಿ ಯಾರೂ ಗತಿ ಇಲ್ಲ.
ಆಗ ಯಾವ ಈ ಸತ್ಯವ್ರತ ಮಹಾರಾಜರಾದರು, ಏ ಪ್ರಾಣೇಶ್ವರಿ, ಪ್ರಾಣಕಾಂತೆ, ಪ್ರಾಣವಲ್ಲವೇ, ಹೇ ಚಂದ್ರಹಾಸೆ, ನೀನು ಈ ವೃಕ್ಷದ ಬುಡದಲ್ಲಿ ಕುಳಿತಿರು. ಆದಷ್ಟು ಬೇಗ ನಾನು ನಿನಗೋಸ್ಕರವಾಗಿ ಜಲವನ್ನ ತಂದು ಬಿಡ್ತೇನೆ. ವಜ್ರ ತುಂಗುರ ಬೆಳಕಿನಲ್ಲಿ ಎಲೆಗಾದೆ, ವಜ್ರ ತುಂಗುರ ಬೆಳಕಿನಲ್ಲಿ ಎಲೆಗಾದೆ, ನಿನಗೆ ನೀರಾದ ಪ್ರಾಣಗಾದೆ. ಈ ಪ್ರಕಾರವಾಗಿ ಯಾವ ಮಹಾರಾಜನಾದರೂ ಪ್ರಾಣೇಶ್ವರಿ, ಹೇ ಪ್ರಾಣಕಾಂತೆ, ಚಂದ್ರಹಾಸೆ, ನೀನು ಈ ವೃಕ್ಷದ ಬುಡದಲ್ಲಿ ಕುಳಿತಿರು. ನಾನು ಆದಷ್ಟು ಬೇಗ ಹೋಗಿ ಎಲ್ಲಿಯಾದರೂ ಜಲವನ್ನು ಕುಡಿಯುತ್ತೇನೆ ಎಂಬುದಾಗಿ ಹೇಳಿ ಯಾವ ಅಂದು ಅಮಾವಾಸ್ಯೆಯ ಗಂಟಲು ಆ ಅಮಾವಾಸ್ಯೆಯ ಗಂಟಲಲ್ಲಿ ನಡೆದು ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಜಲವನ್ನು ಉಳಿಸುತ್ತಾ ಕುಡಿಯಲು ತನ್ನ ಪ್ರಾಣಕಾಂತೆಯ ಪ್ರಾಣವನ್ನು ಉಳಿಸುವುದಕ್ಕೋಸ್ಕರವಾಗಿ ಜಲವನ್ನು ಹುಡುಕುತ್ತಾ ಹೋಗ್ತಾ ಇದ್ದಾರೆ. ಇತ್ತ ಕಡೆ ಈ ಪರಮಾತ್ಮನ ಪ್ರೇರಣೆಯಿಂದ ಇದೇ ತಕ್ಕ ಸಮಯ, ಹೇ ಸತ್ಯವ್ರತ ರಾಜ ದಂಪತಿಗಳೇ, ನಿಮ್ಮಿರುವರನ್ನು ನಾನು ಬೇರೆ ಬೇರೆ ಮಾಡ್ತೇನೆ ನೋಡು ಎಂಬುದಾಗಿ ಹೇಳಿ ಆ ವೃಕ್ಷದ ಬುಡದಲ್ಲಿ ನಿಂತು ಅಸ್ತು ಒಂದು ಏನಾಗ್ತಾ ಇದೆ, ಮಾಯಾ ಮೃಗಗಳು ಸೃಷ್ಟಿಯಾಗ್ತಾ ಇದೆ ಎಂದು ನೋಡಿರೋದ ಈ ಮಹಾರಾಣಿ ಘೋರವಾದ ಮೃಗಗಳನ್ನು ನೋಡಿ ಆ ಮಹಾರಾಣಿ ಮೂರ್ಛೆ ತಪ್ಪಿ ಬಿದ್ದು ಹೋಗಿದ್ದಾಳೆ. ಒಲುಬಿ ಮೂರ್ಛಿತಳಾಗಿ ಅಲಗಿದಳೋರ. ಘೋರವಾದ ಮೃಗಗಳನ್ನು ನೋಡಿ ಯಾವ ಈ ಪತಿವ್ರತ ಶಿರೋಮಣಿ ಮೂರ್ಛೆ ಬಿದ್ದು ನೆಲದಲ್ಲಿ ಬಿದ್ದು ಹೋಗಿದ್ದಾಳೆ. ಇತ್ತ ಕಡೆ ಘೋರವಾದ ಒಂದು ಹಾನಿಯೊಂದು ಆ ತನ್ನ ಸೊಂಡಿಲಲ್ಲಿ ಆ ಮಹಾಪತಿವ್ರತ ಶಿರೋಮಣಿಯನ್ನ ಸುತ್ತಿಕೊಂಡು ಆ ಜಾಗವನ್ನು ಬಿಟ್ಟು ಬೇರೊಂದು ಕಡೆ ತೆಗೆದುಕೊಂಡು ಹೋಗಿ ಒಂದು ತಾರಾ ವೃಕ್ಷದ ಬುಡದ ಕೆಳಗಡೆ ಬಿಟ್ಟಿದೆ. ಯಾವ ಈ ಪರಮಾತ್ಮ ಇದೇ ತಕ್ಕ ಸಮಯ, ಈಗಲಾದರೂ ಇವರನ್ನು ಸುತ್ತಭ್ರಷ್ಟರನ್ನಾಗಿ ಮಾಡಬೇಕೆಂಬುದಾಗಿ ಹೇಳಿ ಒಬ್ಬ ಬ್ರಾಹ್ಮಣ ವಟುವಿನ ವೇಷವನ್ನು ಧರಿಸಿ ಸಕ್ಕನೆ ಪ್ರತ್ಯಕ್ಷರಾದರು. ಏನು ಆ ಮಹತಾಯಿಗೆ ಸೆಕೆ ಬೀಸುವರಲ್ಲ, ಗಣುವಾಸವರಲ್ಲ, ಆ ಚಂದ್ರಹಾಸಿಯ ಬಾಯಾರಿಕೆಯೆಲ್ಲವೂ ಸಹ ಹೊರಟೋಗಿದೆ. ಯಾವ ಆ ಪತಿವ್ರತ ಶಿರೋಮಣಿಯನ್ನ ಎತ್ತರದಿಂದ ಮೇಲೆ ಬಿಡಿಸಿದ್ದಾರೆ. ಮಹಾರಾಣಿ ನೋಡಿದ್ಲು, ಇದೇನಿದು, ನನ್ನ ಪಕ್ಕದಲ್ಲಿ ನನ್ನ ಪ್ರಾಣೇಶ್ವರನಲ್ಲದೆ ಬೇರೆ ಪರಪುರುಷ ಇರಲು ಸಾಧ್ಯವಿಲ್ಲ.
ಆದರೆ ಯಾರೋ ಪರಪುರುಷನನ್ನ ಸೇವೆಯನ್ನ ಮಾಡ್ತಾ ಇದ್ದಾರಲ್ಲ, ಯಾರಿಗೆ ಬೇಕು ಎಂಬುದಾಗಿ ಕೈ ಮುಗಿದು, ಅಣ್ಣಯ್ಯ ತಾವು ಯಾರು? ಅಮ್ಮ, ನಾನಾದರೂ ದಾರಿಕಾರಕ ತಾಯಿ. ಅಮ್ಮ, ದುಷ್ಟ ಘೋರವಾದ ಹುಲಿಯೊಂದು ನಿನ್ನನ್ನ ಕಚ್ಚಿ ತಿನ್ನುತ್ತಾ ಇತ್ತು, ಇದು ನೋಡು ತಾಯಿ. ಅಮ್ಮ, ಇಲ್ಲಿ ನೋಡಮ್ಮ, ಹುಲಿ ಪರಚಿ ನನ್ನ ದೇಹವನ್ನೆಲ್ಲೂ ಸಹ ಗಾಯ ಮಾಡಿಬಿಟ್ಟಿದೆ. ಬಟ್ಟೆಯೆಲ್ಲ ಹೊರಟಿದೆ ತಾಯಿ. ಅಮ್ಮ, ನಿನ್ನನ್ನು ಉಳಿಸಿ ನಾನು ನಿನ್ನನ್ನ ಸಲ್ಲಿಸುತ್ತೇನೆ ತಾಯಿ. ಅಮ್ಮ, ನಾನು ದಾರಿಕಾರಕ, ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ಜಂಗಮ ಮಠು. ನನಗೇನಾರು ದಾನ ಕೊಡು ತಾಯಿ. ನಮ್ಮ ಒಟ್ಟು ನೋಡು, ಕಾಡಿನಲ್ಲಿ ಯಾವ ಈ ಮಹತಾಯಿಯನ್ನ, ಯಾವ ಈ ಪರಮಾತ್ಮ ಬ್ರಾಹ್ಮಣ ಒಟ್ಟುವಾಗಿ ದಾನವನ್ನು ಕೇಳ್ತಾ ಇದ್ದಾರೆ. ಯಾವ ಈ ಮಹತಾಯಿ ಶಿವ ಶಿವ, ಶಂಕರ, ಪರಮೇಶ್ವರ, ಶ್ರೀಮನ್ನಾರಾಯಣ. ಅದೇ ನಾನು ರಾಜಸ್ಥಾನದಲ್ಲಿ ಇದ್ದಿದ್ದೇ ಆಗಿದ್ದರೆ ವಜ್ರ, ವೈಡೂರ್ಯ, ಬೆಳ್ಳಿ ಮತ್ತು ರತ್ನ ಎಲ್ಲವನ್ನ ನಾನು ತುಂಬಿ ದಾನವನ್ನು ಕೊಡ್ತಾ ಇದ್ದೆ. ಈ ದಿವಸ ಈ ಘೋರವಾದ ಅರಣ್ಯದಲ್ಲಿ ನಾನು ಏನು ದಾನ ಕೊಡಲಿ? ಏ ಪರಮೇಶ್ವರ, ಹೇ ಜಗದಂಬ ಎಂಬುದಾಗಿ ಕಣ್ಣೀರನ್ನ ಹಿಡುತ್ತಾ ಎರಡು ಕೈಯಿಂದ ನೇತ್ರದ ನೀರನ್ನ ಒರೆಸಿಕೊಳ್ಳುತ್ತಿರಬೇಕಾದರೆ ತವರು ಮನೆಯಲ್ಲಿ ಕೊಟ್ಟಂತಹ ಭೂಗತಿ ಮಹತಾಯಿಯ ಕೈಗೆ ಸಿಕ್ಕಿದೆ, ತಡವರಿಸಿದೆ. ಆಗ ಯಾವ ಶ್ರೀಮನ್ನಾರಾಯಣನ ಮನದಲ್ಲಿ ಯಾವಾಗ ನನಗೆ, ಏ ಮಗಳೇ, ಯೋಚನೆಯನ್ನು ಮಾಡಬೇಡ, ಹಿಂದೆ ಮುಂದೆ ಯೋಚನೆಯನ್ನು ಮಾಡದೆ ನೀನು ತವರು ಮನೆಯಲ್ಲಿ ಕೊಟ್ಟಂತಹ ಆ ಮೂಗುತಿಯನ್ನ ಆ ಬ್ರಾಹ್ಮಣ ಹೋಗ್ತಮರಿಗೆ ದಾನವನ್ನು ಕೊಟ್ಟ. ಈಗಲೂರಾಗಿದ್ರೆ ಹಂಗೆ ಬಿಟ್ಬಿಟ್ಟು ತಲೆಯ ಆ ಮಹತಾಯಿ ಆ ಥರ ಮಾಡಲಿಲ್ಲ ನೋಡಿ. ತನ್ನ ತಲೆಯ ಮೇಲೆ ಸೆರಗನ್ನು ಹಾಕಿಕೊಂಡು ಯಾವ ಪರಪುರುಷನಿಗೆ ಮುಖವನ್ನು ತೋರಿಸದೆ ಆ ಸೆರಗಿನ ಮರೆಯಲ್ಲಿ ಆ ತವರು ಮನೆಯಲ್ಲಿ ಕೊಟ್ಟಂತಹ ಮೂಗುತಿಯನ್ನ ಕಳಚಿದೆ. ಕಳಚಿ ಕೈಯಲ್ಲಿ ಹಿಡಿದುಕೊಂಡು, ಹೇ ಜಗನ್ಮಾತಾ, ಜಗದೀಶ್ವರ, ಶ್ರೀಮನ್ನಾರಾಯಣ, ಮುಕ್ಕೋಟಿ ದೇವಾನುದೇವತೆಗಳೇ, ಹೇ ಪತಿದೇವ, ನಿಮ್ಮ ಆಜ್ಞೆ ಇಲ್ಲದೆ ನಾನು ನನ್ನ ತವರು ಮನೆಯಲ್ಲಿ ಕೊಟ್ಟಂತಹ ಮೂಗುತಿಯನ್ನ ಈ ಹೆದಿವರಿಯರಿಗೆ ದಾನವನ್ನು ಕೊಡ್ತಾ ಇದ್ದೀನಿ. ನಿಮ್ಮನ್ನ ಕೇಳಿ ಮಾಡದೇ ಇರತಕ್ಕಂತ ಇದೊಂದು ತಪ್ಪನ್ನ ಮನ್ನಿಸಬೇಕು ಸ್ವಾಮಿ ಎಂಬುದಾಗಿ ಯಾವ ಈ ಪತುರತ ಶಿರೋಮಣಿ ಚಂದ್ರ ಆಸೆಯಾದರೂ ಆ ಸೆರಗಿನ ಮನೆಯಲ್ಲೇ ಬ್ರಾಹ್ಮಣೋತ್ತಮರಿಗೆ ದಾನವನ್ನು ಕೊಟ್ಟಿದ್ದಾರೆ. ಯಾವಾಗ ದಾನವನ್ನು ಕೊಡಲಿ? ಯಾವ ಈ ಪರಮಾತ್ಮ ಯೋಚನೆ ಮಾಡ್ದ ಚಂದ್ರಹಾಸೆ, ಆಹಾ, ಇಂತಹ ಘೋರಾರಣ್ಯದಲ್ಲೂ ಸಹ ನಿನ್ನ ಭದ್ರತಾ ಸ್ಥಾನವನ್ನ ನೀನು ಉಳಿಸ್ಕೊಂಡ್ಬಿಟ್ಯಾ? ಇರಲಿ ಇರಲಿ, ನೋಡು, ನಾನು ನಿನಗೆ ಯಾವ ರೀತಿಯಾದ ಕಷ್ಟವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ ಯಾವ ಅಂದು ಶುಕ್ರವಾರ ರಾತ್ರಿ 3:30 ಗಂಟೆ ಸಮಯ ಯಾವ ಈ ಮಹತಾಯಿಗೆ ಪ್ರಸವ ವೇದನೆ ಪ್ರಾರಂಭವಾಗಿದೆ. ನೋವನ್ನು ಸಹಿಸಲಾರದೆ ಯಾವ ಚಂದ್ರಹಾಸೆಯಾದರೂ ಆ ಮರದ ಕೆಳಗೆ ಬಿದ್ದು ಹುಳ್ಳಾಡ್ತಾ ಇದೆ. ಹುಳ್ಳಾಡುತ್ತಾ, ಏ ಅಮ್ಮ, ಏ ಅಕ್ಕ, ಏ ತಂಗಿ, ಬಲದ ಬೇರ
ನಿನ್ನ ಪಾದಕ್ಕೆ ಕರೆದುಕೊಂಡು ಬಿಡುವ ತಾಯಿ ಎಂಬುದಾಗಿ ಗೋಳಾಡ್ತಾನೆ. ನೋವನ್ನು ತಾಳಲಾರದೆ ಎಡದ ಬೇಡ ಅಮ್ಮ, ಈ ಗರ್ಭ ವೇದನೆಯಿಂದ ನಾನು ಸಹಿಸಲಾರೆನಮ್ಮ. ಅಮ್ಮ, ಈ ನನ್ನ ಈ ಜೀವ ಬೇಡ ತಾಯಿ ಎಂಬುದಾಗಿ ಯಾವಾಶಿ ಪತರತ ಶಿರೋಮಣಿಯಾದರೂ ಗೋಳಾಡುತ್ತಾ ಮರದ ಬೇರನ್ನ ಹಿಡಿದು ತಾಯಿ ಬೇಡ ತಾಯಿ ಬೇರೆ ತಾಯಿ, ಈ ಹೆಣ್ಣಿನ ಜನ್ಮ ಇರಬಾರದು ತಾಯಿ. ಅಮ್ಮ, ಈ ಗರ್ಭ ವೇದನೆಯಿಂದ ನಾನು ಸಹಿಸಲಾರೆ ತಾಯಿ. ತಾಯಿ, ನಿನ್ನ ಮಡಲಿಗೆ ಕರೆದುಕೋ ಎಂಬುದಾಗಿ ಅಂಗಲಾಗಿ ಬೇಡಿಕೊಳ್ಳುತ್ತಾ ಯಾವಾಗಿ ಮಧುರತಾಯಿ ಮಮ್ಮಣಿ ಚಂದ್ರ ಹಾಸಿಯಾದರು. ಆ ಕಾಡಿನಲ್ಲಿ ರೋದನೆಯನ್ನ ಮಾಡುತ್ತಾ ಪ್ರಲಾಪವನ್ನ ಮಾಡುತ್ತಾ ಕಷ್ಟಪಡುತ್ತಿರುವುದನ್ನ ಯಾವ ಸೂರ್ಯದೇವ ನೋಡ್ದ. ನನ್ನ ವಂಶಸ್ಥರಾದಂತಹ ನನ್ನ ಮಗಳಿಗೆ ನನ್ನ ಮಗನಿಂದ ಇಷ್ಟೊಂದು ಬಾಧೆ ಕಷ್ಟವೇ ಎಂಬುದಾಗಿ ಹೇಳಿ ಯಾವ 3:30 ರಾತ್ರಿ ಸಮಯದಲ್ಲಿ ಪರಮಾತ್ಮ ಉದಯವನ್ನು ತಾಳಿದ್ದಾನೆ. ಪೂಜೆ ಮಾಡಿಸೋಣ. ಶುಕ್ರವಾರ ಶುಕ್ರವಾರ ರಾತ್ರಿ 3:30 ಗಂಟೆಯ ಸಮಯದಲ್ಲಿ ಯಾವ ಮಹಾತಾಯಿ ಯಾವ ಶಿರೋಮಣಿ ಆ ತಾರಾ ವೃಕ್ಷದ ಬುಡದಲ್ಲಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಸೂರ್ಯದೇವನಾದರೂ 3:30 ರಾತ್ರಿಯಲ್ಲಿ ಉದಯಿಸಿ ತನ್ನ ವಂಶದ ಮಗಳಾದಂತಹ ಚಂದ್ರಹಾಸೆಯ ಮೇಲೆ ತನ್ನ ಕಿರಣವನ್ನು ಬಿಟ್ಟಿದ್ದಾರೆ. ಆಗ ಯಾವ ಮಗುವಿಗೆ ಒರೆಸಲು ಕಷ್ಪಲವನ್ನು ಒರೆಸಲು ಬಟ್ಟೆ ಇಲ್ಲ, ನೀರಿಲ್ಲ. ಯಾವ ತಾನು ಹುಟ್ಟಂತಹ ಬಟ್ಟೆಯನ್ನ ಅರ್ಧ ಭಾಗ ಹರಿದು ಅರ್ಧ ಭಾಗ ತನ್ನ ಮಾನವನ್ನ ಮುಚ್ಚಿಕೊಂಡು ಇನ್ನರ್ಧ ಭಾಗದಲ್ಲಿ ಅರ್ಧ ಭಾಗವನ್ನು ಹರಿದು ಆ ಕಷ್ಪಲವೆಲ್ಲವನ್ನು ಒರೆಸಿ
ಇನ್ನರ್ಧ ಭಾಗದಲ್ಲಿ ಆ ಮಗುವನ್ನ ಸುತ್ತಿಕೊಂಡು ಆ ಮಹತಾಯಿ ಸಿಕ್ಕಂತಹ ಒಂದು ಕಣಿವೆ ಹಾದಿಯನ್ನ ಹಿಡಿದು ಹೋಗ್ತಾಯಿ. ಏನಪ್ಪ ವಿಚಿತ್ರ ಅಂದ್ರೆ ಆ ಕಾಡಿನ ಮಾರ್ಗದಲ್ಲಿ ಕಳ್ಳ ಸರಮನ ಎಲ್ಲಯ್ಯ ಎಂಬುದಾಗಿ ಆ ಎಲ್ಲಯ್ಯ ಅವನು ಏನಪ್ಪ ಕೆಲಸ ಅಂದ್ರೆ ಪ್ರತಿನಿತ್ಯವೂ ಆ ದಾರಿಯಲ್ಲಿ ಬರತಕ್ಕಂತಹ ಜನಗಳ ತಲೆಗಳನ್ನು ಹೊಡೆದು ಅವರಲ್ಲಿರತಕ್ಕಂತಹ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ನಗನಾಣ್ಯಗಳನ್ನ ಕಿತ್ತು ಜೀವನ ಮಾಡುವುದೇ ಆತನ ಕೆಲಸ. ಒಂದು ವಾರದಿಂದಲೂ ಆತನಿಗೆ ಯಾವುದು ಬೇಟೆ ಸಿಗಲಿಲ್ಲ. ಬಹಳ ಕ್ರೂರವಾಗಿ ಒಂದು ಮರವನ್ನು ಹತ್ತಿ ಮೊತ್ತನ್ನ ಕೈಯಲ್ಲಿ ಹಿಡಿದು ಕೂತಿದ್ದಾನೆ. ಈ ದಿನ ಯಾರಾದರೂ ಸಿಕ್ಕಿದ್ದೇ ಆದರೆ ಅವರನ್ನ ಕತ್ತರಿಸಿ ಸಂಹಾರ ಮಾಡಿ ನಾಣ್ಯಗಳನ್ನು ಕಿತ್ತು ನಾನು ಜೀವನ ಮಾಡಲೇಬೇಕೆಂಬುದಾಗಿ ಮರವನ್ನು ಹತ್ತಿ ಕುಳಿತಿದ್ದಾನೆ. ದೂರದಲ್ಲಿ ಬರ್ತಾ ಇದೆ ಈ ಮಹಾತಾಯಿ. ತನ್ನ ಹೆಂಡತಿಯಾದ ಎಲ್ಲಮ್ಮನನ್ನ ಹೇಳ್ತಾಳೆ, ಅಲ್ಲಿ ಕಾಡ್ನಾಗೆ ಎಲ್ಲ ಜನರನ್ನು ಹೋಗಿದ್ದು. ಆಮೇಲೆ ನನ್ನ ಹಿಂಗೇನು ದಾಸಿ ಹಿಡ್ಕೊಂಡು ಮಾಡ್ಬೋದು. ಆಮೇಲೆ ಅಲ್ಲಲ್ಲ ಇವಾಗ ಈ ಕಡೆ ಎಲ್ಲಿ ಗೌರಿಬಿದನೂರು ಹಿಂದೂಪುರ ಬೆಳಗೊಂಡ ಆಂಧ್ರ ಹೈದರಾಬಾದ್ ಕಡೆ. ಇಲ್ಲ ಅಲ್ಲ ಆ ಕಡೆಯವರು ಆಯ್ತಾರ ಯಾರು ಮಾಡ್ಬೋದು. ತುಂಬಾ ಒಳ್ಳೆ ಜನ ಇರ್ಲಿ. ಈ ರೀತಿಯಾಗಿ ಯಾವ ಎಲ್ಲಯ್ಯ ತನ್ನ ಹೆಂಡತಿಯಾದ ಎಲ್ಲಮ್ಮನನ್ನ ಕರೆದಿದ್ದಾನೆ. ಎಲ್ಲಿ ಯಾವುದು ದಡದಡದಲ್ಲಿ ಓಡಿ ಬಂದಿದ್ದಾಳೆ. ಇಲ್ಲಿ ಯಾವ ಆಕೆ ಆ ದೂರದಲ್ಲಿ ಬರ್ತಾ ಇದ್ದಾಳೆ. ಸರಿಯಾಗಿ ಕುಂಚೆ ಬರ್ತಾ ಇದ್ದಾಳೆ. ಹೋಗಿ ಅವಳಿಗೆ ನಾಲ್ಕು ಗಿಟ್ಟು ಬೀಸಿ ಎಲ್ಲ ಯಾವಾಗ ಹೇಳಿ ಎಲ್ಲಮ್ಮ ದಾರಿಯಲ್ಲಿ ಕಾಯ್ತಾ ಇದ್ದಾಳೆ. ಮಹತಾಯಿ ಹತ್ರ ಬಂತು. ಯಾವ ಈ ಕೊರಮರ ಎಲ್ಲಯ್ಯನ ಕೈಯಲ್ಲಿ ಮಚ್ಚಿತ್ತಲ್ಲ ಆ ಮಚ್ಚು ಸರ್ವವಾಗಿ ಕೆಳಗೆ ಎಂದು ಆತನ ಬಾಯಿಂದ ಯಾವ ದೇವರ ನಾಮ ಸ್ಮರಣೆ ಬರೆದು ಶಿವ 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 ಶಂಕರ ಶಂಭೋ ಎಂಬುದಾಗಿ ಆತನ ಬಾಯಿಂದ ಬಂದಿದೆ. ಕೆಳಗಿಳಿದು ಬಂದು ಯಾವ ತಾಯಿಯ ಬಳಿ ಹೋಗಿ ನೋಡಿದ ಕೂಡಲೇ ಯಾವ ಈ ಎಲ್ಲಯ್ಯನಿಗೆ ಬಹಳ ಗಾಬರಿ ಆಯ್ತಂತೆ. ಅಮ್ಮ ಯಾರು ನಿನ್ನೆ
ಅದಕ್ಕೋಸ್ಕರವಾಗಿ ಏಕಾಂಗಿಯಾಗಿ ಈ ಕಾಡಿನಲ್ಲಿ ಒಬ್ಬಂಟಿಗಳಾಗಿ ಬರ್ತಾ ಇದೆಯಾ ಮಗಳೇ? ಯಾರಮ್ಮ? ಯಾವ ಈ ಕಶ್ಮಲೆ ಏನೆಂಬುದಾಗಿ ಹೇಳಲಿ? ಅಣ್ಣಯ್ಯ, ನನ್ನದು ಯಾವುದೋ ಒಂದು ದೂರ ದೇಶ ಅಣ್ಣಯ್ಯ. ನನ್ನ ಪತಿ ಕಾಡಿನಲ್ಲಿ ನನಗೆ ನೀರು ತರಲೆಂದು ಹೋದವರು ಬರಲಿಲ್ಲ. ಯಾವುದೋ ಕಾಡು ಪ್ರಾಣಿಯೋ ಏನೋ ಅವರನ್ನ ತಿಂದಾಕ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಇಂದು ರಾತ್ರಿ ಅದು ಆ ತಾರಾ ವೃಕ್ಷದ ಮರದ ಬುಡದಲ್ಲಿ ಈ ಮಗುವನ್ನು ಹಡೆದೆ ಅಣ್ಣಯ್ಯ ಎಂಬುದಾಗಿ ಯಾವಾಗ ಹೇಳಲಿ? ಅಮ್ಮ, ನಿನ್ನ ಹೆಸರೇನು ತಾಯಿ? ಯಾವ ಈ ಮಹತಾಯಿ ನನ್ನ ಹೆಸರನ್ನು ಹೇಳಿದ್ದೆ, ಆದರೆ ನನ್ನ ವಂಶಕ್ಕೆ ಕಳಂಕ ಬರಬಹುದೆಂದು ತಿಳಿದು ತನ್ನ ದೇಹವನ್ನು ನೋಡಿ ಯಾವ ದೇಹವೆಲ್ಲವೂ ಸಹ ಕಶ್ಮಲವಾಗಿದ್ದರಿಂದ ಆ ಪರಮಾತ್ಮ ಶ್ರೀಮನ್ನಾರಾಯಣ ತನ್ನ ಹೃದಯದಲ್ಲಿ ಕುಳಿತು ಅಣ್ಣಯ್ಯ ನನ್ನ ಹೆಸರು ಕಶ್ಮಲೆ ಎಂಬುದಾಗಿ, ಚಂದ್ರಹಾಸಿ ಎಂಬ ಹೆಸರಿನಿಂದ ಕಶ್ಮಲೆ ಎಂಬುದಾಗಿ ನಾಮಾಂಕಿತವನ್ನು ಬದಲಿ ಮಾಡಿಕೊಂಡು ಅಣ್ಣ ಹೇಳ್ತೇನೆ ಕೇಳಣ್ಣ. ನನ್ನದಾದರೂ ಬಹುದೂರು ದೇಶ ಅಣ್ಣಯ್ಯ. ನನ್ನ ಹೆಸರು ಕಶ್ಮಲೆ ಎಂಬುದಾಗಿ ಕಳೆದುಕೊಂಡಂತ ಗಂಡನನ್ನ ಹುಡುಕುತ್ತಾ ಈ ಕಾಡು ಮೇಡಲ್ಲಿ ಈ ರಾತ್ರಿ ಈ ಮಗುವನ್ನು ನಾನು ಹಡೆದಿದ್ದ ಅಣ್ಣಯ್ಯ. ನನಗೆ ಯಾರು ದಿಕ್ಕು ದಿಶೆ ಯಾರು ಇಲ್ಲ ಅಣ್ಣಯ್ಯ ಎಂಬುದಾಗಿ ಯಾವಾಗ ಗೊತ್ತಿರಬೇಕಾದ್ರೆ ಎಲ್ಲ ಇಲ್ಲ ಎಲ್ಲಮ್ಮ ಅವರಿಗೆ ಮಕ್ಕಳಿರುವಂತೆ ನೋಡಿ ಅವರಿಗೆ ಯಾವ ವ್ಯಾಮೋಹ ಬಂದ್ಬಿಡ್ತು. ಅಮ್ಮ, ನೀನು ಒಪ್ಪದಾದ್ರೆ ನೀನೇ ನನ್ನ ಮಗು, ಆ ಮಗುನೇ ನನ್ನ ಮೊಮ್ಮಗ, ನಿನ್ನನ್ನು ಚೆನ್ನಾಗಿ ಸಾಕ್ತೀವಿ, ನನ್ನ ಮನೆಗೆ ಇದ್ಬಿಡು ತಾಯಿ. ಕಷ್ಟಕಾಲ ಯಾವ ಈ ಕಶ್ಮಲೆ ಯಾವ ಕೊರಮರ ಎಲ್ಲಯ್ಯನ ಮನೆಯಲ್ಲಿ ಇರುವುದಕ್ಕೆ ಒಪ್ಪಿಕೊಂಡೆ. ಅಂದು ಅವರ ಮನೆಯಲ್ಲಿ ಸ್ನಾನ ವಂದನೆಗಳನ್ನೆಲ್ಲವನ್ನ ಮಾಡಿಸಿ ಆ ಮಗುವಿಗೆ ಬೇಕಾದಂತಹ ವಸ್ತ್ರವನ್ನ ಹಾಕಿ ಮಗಳಿಗೆ ಬೇಕಾದಂತಹ ವಸ್ತ್ರವನ್ನ ತೊಡಿಸಿ ಸಿಹಿ ಊಟವನ್ನ ಮಾಡಿ ಸತಿಪತಿಯರು ಮಗಳು ಮೊಮ್ಮಗ ಎಲ್ಲರೂ ಸಹ ಊಟ ಮಾಡಿ ಅಂದು ಅವರ ಮನೆಯಲ್ಲಿ ಪವಡಿಸಿದ್ದಾರೆ. ಇತ್ತ ಕಡೆ ಯಾವ ಚಂದ್ರಹಾಸಿಯಾದರೂ ಕಶ್ಮಲೆ ಎಂಬ ಹೆಸರಿನಿಂದ ಕಳ್ಳ ರಾಮರ ಮನೆಯಲ್ಲಿ ಸೇರ್ಕೊಂಡ್ರು. ಇತ್ತ ಕಡೆ ಸೂರ್ಯ ಉದಯವಾಗಿದೆ. ತನ್ನ ಹೆಂಡತಿಯನ್ನು ರೂಪಿಸಿದ್ರಲ್ಲ ರಾಜರು ಆ ತನ್ನ ಹೆಂಡತಿಯನ್ನ ನೀರು ತರಲೆಂದು ಹೋದಾಗ ಆ ನೀರು ತರತಕ್ಕಂಥ ನೀರೆಲ್ಲೂ ಸಿಕ್ಕಿರುವಂತೆ ಹುಡುಕುತ್ತಾ ಹೋಗ್ತಾ ಇದ್ದಾರೆ. ಆ ಹೋಗತಕ್ಕಂಥ ಒಂದು ದೂರದಲ್ಲಿ ಜುಳು 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 ಎಂಬುದಾಗಿ ಎದ್ದು ಬರ್ತಾ ಇದೆ. ಆ ಮಹಾರಾಜರು ಆ ಜಗನ್ಮಾತ ಗಂಗಾ ದೇವಿಯನ್ನು
ತಾಯಿಯನ್ನ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಸುರನರ ಸೇವೆಗೆ ಬರಲಿಗೆ ಪರಮ ಪಾವನೆ ಕರುಣಾಕರನಿಗೆ. ಸುರನರ ಸೇವೆಗೆ ಬರಲಿಗೆ ಅದರ ಶಿರದಿರುವುದಾಗಿಯೇ ಜಗತ್ತರಿಗನು ಆಡಳಿಸುವವನೇ. ಈ ಪ್ರಕಾರವಾಗಿ ಯಾವ ಈ ಕಜ್ಬಲೆಯಾದರೂ ಯಾವ ಕೊಳ್ಳ ಕೊರಮನೆಯೆಲ್ಲ ಮನೆಯಲ್ಲಿ ಸೇರಿಕೊಂಡಿದೆ. ಅಲ್ಲಿ ಯಾವ ಸತ್ಯವ್ರತ ಮಹಾರಾಜರಾದರೂ ನೀರು ತರಲೆಂದು ಯಾವಾಗ ಕಾಡಿನಲ್ಲಿ ಹೋಗುತ್ತಿರಬೇಕಾದರೆ ಆ ವಜ್ರದ ಉಂಗುರದ ಬೆಳಗಿನ ಸಹಾಯದಲ್ಲಿ ಹೋಗುತ್ತಿರಬೇಕಾದರೆ ಆ ಗಂಗಾ ಮಾತೆಯನ್ನ ಯಾವಾಗ ಸ್ತೋತ್ರ ಮಾಡಲಿ ಆ ಗಂಗಾ ದೇವಿ ಜುಳ್ಳು 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 ಅಂತ ಬರ್ತಾ ಇದ್ದಾಳೆ. ನೋಡಿದ್ರು ಇಂಥ ತಿರುಗು ನೋಡಿದ್ರು ಬಹಳ ಸಂತೋಷವಾಗೋಯ್ತು. ಅಪ್ಪ ನನ್ನ ಪ್ರಾಣ ಕಾಂತಿ ಇಂದ್ರ ಹಾಕಿದ ಪ್ರಾಣವನ್ನು ಉಳಿಸೋದಲ್ಲ ಎಂಬುದಾಗಿ ಹೇಳಿ ಆ ಒಂದು ಕೊಳ ನಿರ್ಮಾಣವಾಗಿ ಆ ಕೊಳದೊಳಗೆ ಇಳಿದಿದ್ದಾರೆ. ಯಾವ ವಜ್ರದ ಉಂಗುರದ ಬೆಳಕಿನ ಸಹಾಯದಿಂದ ಯಾವಾಗ ಕೊಳದೊಳಗೆ ಇಳಿಯಲಿ. ಇನ್ನ ಯೋಚನೆ ಬಂತು, ಆಕಸ್ಮಿಕವಾಗಿ ನೀರಲ್ಲಿ ಈ ಉಂಗುರ ಏನಾದರೂ ಬಿದ್ದಿದ್ದೇ ಆದರೆ ಬೆಳಕು ಕಾಣದೇ ಇರಬಹುದಲ್ಲ ಎಂಬುದಾಗಿ ತಿಳಿದು ಯಾವ ಆ ಉಂಗುರವನ್ನ ಕಲಕಿ ಆ ಜಗದಲ್ಲಿಟ್ಟು ಕಮಲದ ಹೂ ಎಲೆಯಿಂದ ದೊಪ್ಪೆಯನ್ನಾಗಿ ಮಾಡಿ ನೀರನ್ನ ಮೈಯಲು ಮೇಲೆ ಬರ್ತಾ ಇದ್ದಾರೆ. ಪರಮಾತ್ಮನ ಪ್ರೇರಣೆಯಿಂದ ಸುಂಟರಗಾಳಿ ನಿಮಿತ್ತವಾಗಿ ಆ ದಡದಲ್ಲಿರ್ತಕ್ಕಂಥ ಉಂಗುರ ನೀರಿನಲ್ಲಿ ಬಿದ್ದೋಗುತ್ತೆ. ಕತ್ತಲು, ಗಾಢಾಂಧವಾದ ಕತ್ತಲು. ಹೋಗುವಂತಹ ದಾರಿಯೇ ಬೇರೆಯಾಗಿದೆ, ಬರುವಂತಹ ದಾರಿಯೇ ಬೇರೆಯಾಗಿದೆ. ಇತ್ತ ಕಡೆ ಸೂರ್ಯ ಪೂರ್ವಾನುಮತಿಯಲ್ಲಿ ಉದಯಿಸ್ತಾ ಇದ್ದಾನೆ. ರಾತ್ರಿ ಕುಳಿಸಿ ಬಂದಂತಹ ಯಾವ ಈ ಸತ್ಯವ್ರತ ಮಹಾರಾಜರು ಬೆಳಿಗ್ಗೆ ತನ್ನ ಹೆಂಡತಿ ಇರುವ ಜಾಗಕ್ಕೆ ನಡೆದು ಹೋಗ್ತಾ ಇದ್ದಾರೆ. ನನ್ನ ಹೆಂಡತಿಯನ್ನ ಯಾವ ಕಾಡು ಮೃಗಗಳು ಕೊಂದು ತಿಂದವು, ನನ್ನ ಹೆಂಡತಿ ಏನಾದಳು, ನನ್ನ ಹೆಂಡತಿ ಯಾವತ್ತೂ ಒಂಟಿಯಾಗಿ ಇದ್ದವಳಲ್ಲ ಎಂಬುದಾಗಿ ಯಾವ ಈ ಮಹಾರಾಜ ತನ್ನ ಹೆಂಡತಿಯನ್ನು ನೋಡುವುದಕ್ಕೋಸ್ಕರವಾಗಿ ದಡ 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 ದಡದೆ ಹೋಗ್ತಾ ಇದ್ದಾರೆ. ದೂರದಲ್ಲಿ ಕಾಣ್ತಾ ಇದೆ. ಆಶ್ಚರ್ಯವಾಯಿತು. ಯಾರಿಗೆ ಯಾರಿಗಮ್ಮ ಆಶ್ಚರ್ಯ ಆಗಿದ್ದು ಗೊತ್ತಾಗಿಲ್ವಾ? ಅಷ್ಟೊಂದು ಬಿಡಿಸಿ ಬಿಡಿಸಿ ಹೇಳ್ತೀನಿ. ಮಹಾರಾಜನಿಗೆ ಆಶ್ಚರ್ಯ ಆಯಿತು. ಏನಿದು ದೂರದಲ್ಲಿ ನನ್ನ ಹೆಂಡತಿ ಇರತಕ್ಕಂತ ಸ್ಥಳದಲ್ಲಿ ಹತ್ತು ಕಾಗೆಗಳು ಹಾರಾಡ್ತಾ ಇದೆಯಲ್ಲ. ಓ ದೇವಾ, ಶ್ರೀಮನ್ನಾರಾಯಣ ನನ್ನ ಸತಿಯನ್ನ ಯಾವುದೋ ಎಂಬುದಾಗಿ ಪ್ರಲಾಪಿಸುತ್ತಾ ಹೋಗಿ ನೋಡ್ತಾ ಇದ್ದಾರೆ. ರಾತ್ರಿ ಹೆರಿಗೆಯಾಗಿತ್ತಲ್ಲ, ಮಾಂಸದ ತುಂಡುಗಳು ಬಿದ್ದಿತ್ತು. ಅದನ್ನು ನೋಡಿ ನೀನು ನನ್ನ ಹೆಂಡತಿ ಇಲ್ಲ ಎಂಬುದಾಗಿ ಓಲಾಡುವ ಯಾವ ತಾನು ಕಟ್ಟಿರ್ತಕ್ಕಂಥ ಮಾಂಗಲ್ಯಕ್ಕೋಸ್ಕರವಾಗಿ ಹುಡುಕಾಡ್ತಾ ಇದ್ದಾನೆ ಮಹಾರಾಜ. ಆ ಮಾಂಗಲ್ಯವನ್ನು ಮಾಡಿ ನನ್ನ ಉದರ ಭೋಜನೆಯಿಂದ ಮಾಡಿಕೊಳ್ಳಬಹುದಲ್ಲ ಎಂಬುದಾಗಿ ತಾನು ಹೆಂಡತಿಗೆ ಕೆಟ್ಟಿದ್ದ ಮಾಂಗಲ್ಯಕ್ಕೋಸ್ಕರವಾಗಿ ಮಾಯಾವಿ ಯಾವ ಆ ತಾಳಿಗೋಸ್ಕರವಾಗಿ ಯಾವಾಗ ಹುಡುಕಾಡ್ತಾ ಇದೆ. ನಾನು ರಾಜ್ಯದಲ್ಲಿ ಸ್ಥಿತಿ ಆಗಿದ್ದರೆ ಎಷ್ಟೋ ಜನರಿಗೆ ಅನ್ನದಾನ ಗೋದಾನ
ಮಕ್ಕಳವಾಗಿ ಆ ಮಾಂಗಲ್ಯವನ್ನು ಹುಡುಕ್ತಾ ಇದ್ದಿಲ್ಲ ಎಂಬುದಾಗಿ ಕೇಳಿ ಗೋಳಾಡುತ್ತಾ ಯಾವ ಚಿಕ್ಕಂತಹ ಆ ಒಂದು ಸೀಳು ಹಾದಿಯನ್ನ ಹಿಡಿದು ಯಾವ ಸತ್ಯವ್ರತ ಮಹಾರಾಜ ಹೋಗ್ತಾ ಇದ್ದಾರೆ. ನಿನ್ನೊಲುಮೆ ನನಗಿರಲಿ ತಂದೆ, ಪ್ರಯಾಣವನ್ನ ಮಾಡಿದ್ರು. ದೂರದಲ್ಲಿ ಕಾಣ್ತಾ ಇದೆ ಒಂದು ನಗರ. ಯಾವುದಪ್ಪ ಅದು? ಕೇರಳ ನಗರ. ಆ ಕೇರಳ ನಗರವನ್ನು ನೋಡಿ ಯಾವ ಮಹಾರಾಜನಿಗೆ ಬಹಳ ಸಂತೋಷವಾಗಿದೆ. ನಾನು ಆ ನಗರದಲ್ಲಿ ಹೋಗಿ ಭಿಕ್ಷಾಟನೆಯನ್ನು ಮಾಡಿ ನನ್ನ ಉದರ ಪೋಷಣೆಯಿಂದ ಮಾಡ್ಕೊಳ್ಬೋದಲ್ಲ, ಇನ್ನೇನು ನನ್ನ ಹೆಂಡತಿಯನ್ನು ನಾನು ಕಳ್ಕೊಂಡ್ಬಿಟ್ಟೆ ಎಂಬುದಾಗಿ ವ್ಯಸನದಿಂದ ಯಾವ ಆ ಕೇರಳ ನಗರಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಹೋಗುವಂತ ಮಾರ್ಗದಲ್ಲಿ ಒಂದು ಸ್ಮಶಾನ. ಆ ಸ್ಮಶಾನದ ದಾರಿಯ ಹೋಗ್ತಾ ಇರಬೇಕಾದ್ರೆ ಆ ಸ್ಮಶಾನಕ್ಕೆ ಇಬ್ಬರು ಕಾವಲುಗಾರರು, ಈರಣ್ಣ ಬೋರಣ್ಣ ಎಂಬುದಾಗಿ ಇಬ್ಬರು ಕಾವಲುಗಾರರು. ಆಗಿನ ಕಾಲದಲ್ಲಿ ಸ್ಮಶಾನದ ನಿಯಮ, ಯಾವುದೇ ಒಂದು ಹೆಣವನ್ನು ಸುಟ್ಟು ಬಂದರೂ ಸಹ ಒಂದು ಗಜ ಬಟ್ಟೆ, ಒಂದು ಸೇರು ಹಕ್ಕಿ, 1 ರೂಪಾಯಿ ದುಡ್ಡು, 1 ಹಂಚು ಬೆಲ್ಲ, 1 ತೆಂಗಿನಕಾಯಿಯನ್ನು ಇಟ್ಬಿಟ್ಟು ಆ ಸ್ಮಶಾನದಲ್ಲಿ ಆ ಹೆಣವನ್ನು ಸುಟ್ಟು ಹೋಗ್ತಾ ಇದ್ರಂತೆ. ಅದರಂತೆ ಆ ದಿವಸವೂ ಸಹ ಒಂದು ಹೆಣವನ್ನು ಸುಟ್ಟಿದ್ದಾರೆ. ಅವರಿಗೆ ಚಂದಾದರಿಗೆ ಬೇಕಾದಂಥ ಆ ವಸ್ತುಗಳನ್ನು ಅಲ್ಲಿಟ್ಟು ಹೋಗಿದ್ದಾರೆ. ಯಾವ ಈ ಸತ್ಯವ್ರತ ಮಹಾರಾಜ ನೇರವಾಗಿ ಅಲ್ಲಿಗೆ ಹೋದ.
ಹಕ್ಕಿ ಅವೆಲ್ಲವನ್ನ ನೋಡಿದ ತೆಂಗಿನಕಾಯಿ ಹಕ್ಕಿ ಬೆಲ್ಲ ಎಲ್ಲ ನೋಡಿ ಬಹಳ ಸಂತೋಷವಾಗುತ್ತೆ. ಪರಮಾತ್ಮ ಏ ಶಿಲದೇವ ಕಾಂತವಾಹನ ಕಲಿಯ ಪೀಠ ಈಗಲಾದರೂ ನನಗೆ ತಿನ್ನಲು ಹಣ್ಣವನ್ನು ಕೊಟ್ಟಿಯ ತಂದೆ ಎಂಬುದಾಗಿ ಆ ಪರಮಾತ್ಮನನ್ನು ನೆನೆದು ತನ್ನ ಮನದಲ್ಲಿ ಶ್ರೀಮನ್ನಾರಾಯಣನನ್ನು ನೆನೆದು ಇಟ್ಟದ ವಸ್ತುಗಳನ್ನು ಎತ್ತಿ ಮೇಲೆದ್ದಿದ್ದಾರೆ. ಈ ಭೀರಣ್ಣ ಎಂಬ ಇಬ್ಬರು ಕಾವಲುಗಾರಿದ್ದರು. ತಟ್ಟನೆ ಎಚ್ಚರ ಆಗೋಯ್ತು ಅವರಿಗೆ. ಎಂದು ಯಾವ ಈ ವಸ್ತುಗಳನ್ನ ತಗೊಂಡು ಹೋಗ್ತಾ ಇದ್ನಲ್ಲ ತೆಗೆದುಕೊಂಡು ಹೋಗತಕ್ಕಂಥ ಯಾವ ಈ ಕಳ್ಳನನ್ನ ಹೋಗಿದ್ದೆ ಹಿಡ್ಕೊಂಡ್ರು. ಏನೋ ನಮಗೆ ಸೇರೋವಂಥ ವಸ್ತುನ ನೀನು ದೊಡ್ಡು ಹೋಯ್ತಾ ಇದ್ದೀಯಾ ಹಿಡಿದು ಮರಕ್ಕೆ ಕಟ್ಟಿ ಚಾಟಿಯಿಂದ ಹೊಡಿತಾ ಇದ್ದಾರೆ. ಒಡೆತವನ್ನ ತಾಳಲಾರದೆ ಅಯ್ಯೋ ಅಮ್ಮ ಅಯ್ಯೋ ಕಾಪಾಡಿ 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 ಎಂಬುದಾಗಿ ಯಾವ ಈ ಸತ್ಯವಂತ ಮಹಾರಾಜನು ಚಾಡ್ತಾ ಇರಲಿ. ಪಕ್ಕದಲ್ಲೇ ಕುಡಿಯನ್ನು ಕಾಯತಕ್ಕಂತ ಒಬ್ಬ ಕುರುಬರ ವೀರಪ್ಪ ತಾತ ಎಂಬುದಾಗಿ ಇದೇನು ಯಾರೋ ತಂಡಾದರು ಯಾರನ್ನು ಮರಕ್ಕೆ ಕಟ್ಟಿ ಹಾಕಿ ಹಿಂಸೆಯನ್ನು ಕೊಡ್ತಾ ಇದ್ದಾರಲ್ಲ ಎಂಬುದಾಗಿ ಓಡೋಡಿ ಬಂದು ಹೇ ಚಂಡಾಲ ಯಾಕಪ್ಪ ಅದನ್ನ ಹೊಡಿತಾ ಇದ್ದೀರಾ ಸ್ವಾಮಿ? ನಮಗೆ ತಕ್ಕಬೇಕಾದ ವಸ್ತುಗಳನ್ನ ಕದ್ದು ಹೋಗ್ತಾ ಇದ್ದ ಅದಕ್ಕೋಸ್ಕರ ಬಾಯಿ ಕಡ್ಡಿ ಹೊಡಿತಾ ಇದ್ದ. ಅವ್ರ ವಸ್ತುಗಳನ್ನು ಕೊಟ್ಬಿಡಪ್ಪ ಅವ್ರ ವಸ್ತುಗಳನ್ನ. ಆಯ್ತು ಸ್ವಾಮಿ. ಸ್ವಾಮಿ ಯಾವೂರಪ್ಪ ನಿಂದು? ತಾತಯ್ಯ ನಾನಾದರೂ ಪರದೇಶಿ. ಏನಪ್ಪ ನಿನ್ನ ಹೆಸರು? ತಾತಯ್ಯ ನನ್ನ ಹೆಸರು ಬರ್ವ ಎಂಬುದಾಗಿ. ನನ್ನದು ಯಾವುದು ದೇಶ, ಯಾವುದು ನೆಲೆ, ಯಾವುದು ಊರು ಎಂಬುದಾಗಿ ನನಗೆ ತಿಳಿದಿಲ್ಲ ತಾತಯ್ಯ. ಉದರ ಪೋಷಣೆ ಹೊಟ್ಟೆ ಹಸವನ್ನು ತಾಳಲಾರದೆ ನಾನು ಈ ವಸ್ತುಗಳನ್ನು ತೆಗೆದುಕೊಂಡೆ ಕದ್ದ ಕಳ್ಳನಲ್ಲಿ ತಾತಯ್ಯ. ಕೊಟ್ಬಿಡಪ್ಪ ಎಂಬುದಾಗಿ ಅವರ ವಸ್ತುಗಳನ್ನು ಕೊಟ್ಟು ಎಲ್ಲಿಯಾದರೂ ಕೂಲಿ ನಾಲಿ ಮಾಡಿ ಜೀವನವನ್ನು ಮಾಡಬಾರ್ದೆ ತಾತಯ್ಯ. ನಾನು ಈ ಊರಿಗೆ ಹೊಸಬ, ನನಗೆ ಯಾರು ಕೆಲಸ ಕೊಡ್ತಾರೆ ಎಂಬುದಾಗಿ ಎರಡು ನೇತ್ರಗಳಲ್ಲಿಯೂ ಕಣ್ಣನ್ನು ನೀರನ್ನು ಸುರಿಸುತ್ತಾ ಏನಿ ವಿಧಿ
ಕೆಲಸ ಕೊಡ್ತೀನಿ ಮಾಡ್ತೀಯನೋ ನೀನು? ಮಾಡ್ತೇನಪ್ಪ? ಮಾಡ್ತೀನಿ ಏನ್ ತಾತಯ್ಯ, ಏನ್ ಕೆಲಸ ತಾತಯ್ಯ? ಅಪ್ಪ, ನನ್ನ ಮನೆಯಲ್ಲಿ 1,000 ಕುರಿ ಐತಿ. ಪ್ರತಿನಿತ್ಯ ನೀನು ಕುರಿ ಮೈ ತೊಳಿಬೇಕು, ಕುರಿ ಮೇಯಿಸ್ಬೇಕು, ದಿವಸ ಒಂದು ಕಂಬಳಿ ನನಗೆ ನೇದು ತಂದು ಕೊಡಬೇಕು. ಹಂಗಿದ್ರೆ ನನ್ನ ಮನೆಯಲ್ಲಿ ನೀನು ಕೆಲಸ ಮಾಡ್ಕೊಂಡು ಸುಖವಾಗಿರ್ಬೋದಪ್ಪ. ಆಯ್ತು ತಾತಯ್ಯ ಎಂಬುದಾಗಿ ಹೇಳಿ ಯಾವಾಗಿ ವರಬ ಎಂಬುದಾಗಿ ನಾಮಾಂಕಿತವನ್ನ ಬದಲು ಮಾಡಿಕೊಂಡು ಯಾವ ಕುರುಬರ ಬೀರಪ್ಪ ತಾತನ ಮನೆಯಲ್ಲಿ ಯಾವಾಗಿ ಸತ್ಯವ್ರತ ಮಹಾರಾಜ ಕೆಲಸದ ಹಾಳಾಗಿ ಕೆಲಸ ಮಾಡ್ತಾ ಇದ್ದಾನೆ. ಯಾವ ಈ ಬೀರಪ್ಪ ತಾತ ಮನೆಗೆ ಕರೆದುಕೊಂಡು ಹೋಗಿ ಯಾವ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ನೇಮಿಸಿ ಹೀಗೆ ಕಾಲ ಹಣೆಯನ್ನು ಮಾಡ್ತಿರ್ತಕ್ಕಂಥ ಸಮಯ ಹಲವಾರು ದಿವಸಗಳ ಕಾಲ ಆ ಕುರುಬರ ಬೀರಪ್ಪ ತಾತನ ಮನೆಯಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಇತ್ತ ಕಡೆ ಚಂದ್ರಹಾಸಿಯಾದರೂ ಕಳ್ಳ ಕೊರಮರ ಎಲ್ಲಯ್ಯನ ಮನೆಯಲ್ಲಿ ಜೀವನವನ್ನು ಮಾಡ್ತಾರೆ. ಇತ್ತ ಕಡೆ ಯಾವ ಈ ಕುರುಬರ ತಾತಯ್ಯ ಬೀರಪ್ಪ ತಾತನ ಮನೆಯಲ್ಲಿ ಯಾವ ಈ ಮಹಾರಾಜ ಕೊರಮಾಯುಕ್ತರಾಗಿ ಬದಲು ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮ ಯೋಚನೆ ಮಾಡಿದ್ರು, ಸತ್ಯವ್ರತ ಎಷ್ಟೇ ಕಷ್ಟ ಕೊಟ್ಟಾಗ್ಯೂ ನೀವಿಬ್ಬರು ಸುಖವಾಗಿದ್ದೀರಾ? ಇದು ನೋಡು, ಈಗ ಸ್ವಲ್ಪ ದಿವಸ ನೀನು ವಿಶ್ರಾಂತಿ ಪಡಿ. ನಾನು ಈಗಲೇ ನಿನ್ನ ಹೆಂಡತಿಯ ರಾಶಿಗೆ ಹೋಗಿ ನಿನ್ನ ಹೆಂಡತಿಗೆ ಯಾವ ರೀತಿಯಾದ ಚಿತ್ರ ಹಿಂಸೆಯನ್ನು ಕೊಡ್ತೇನೆ ನೋಡು ಎಂಬುದಾಗಿ ಹೇಳಿ ಯಾವ ಈ ಪರಮಾತ್ಮ ಯಾವ ಈ ಕಶ್ಮಲೆಯ ರಾಶಿಗೆ ಬಂದಿದ್ದಾರೆ. ಬಂದು ಯಾವ ಈ ಹೃದಯದಲ್ಲಿ ಕುಳಿತು ಆ ಕಳ್ಳ ಕೊರಮರ ಎಲ್ಲಯ್ಯನಿಗೆ ಹೇಳ್ತಾ ಇದ್ದಾನೆ, ಅಣ್ಣಯ್ಯ. ಏನಮ್ಮ ಅಣ್ಣಯ್ಯ, ನಾನು ಇನ್ನು ನಿಮ್ಮ ಮನೆಯಲ್ಲಿ ಇರೋದಿಲ್ಲ ಅಣ್ಣಯ್ಯ. ಋಣವೆಂಬ ಯಾವ ಈ ಕಳ್ಳ ಕೊರಮರ ಎಲ್ಲಯ್ಯನನ್ನ ಯಾವ ಈ ಕಶ್ಮನೆಯಾದರು. ಅಣ್ಣಯ್ಯ, ನಿಮ್ಮ ಮನೆಯ ಹಣ್ಣದ ಋಣವನ್ನು ನಾನು ಇನ್ನು ತಿನ್ನಲಾರೆ ಅಣ್ಣಯ್ಯ. ನನ್ನ ಯಾವುದಾದರೂ ಒಂದು ಪಟ್ಟಣಕ್ಕೆ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಈ ನನ್ನ ದೇಹವನ್ನ ಯಾರಾದರೂ ಮನೆಯಲ್ಲಿ ಕೆಲಸ ಮಾಡಲು ಮಾರಿಬಿಡು ಅಣ್ಣಯ್ಯ ಎಂಬುದಾಗಿ ಹೇಳ್ತಾ ಇದ್ದೀವಿ. ಅಮ್ಮ ಮಗಳೇ, ಅಮ್ಮ ನಿನ್ನನ್ನು ನೋಡಿದಿಂದ ನನಗೆ ಸುದಿನ ಬಂದಿದೆ ತಾಯಿ.
ಒಳ್ಳೆಯತನ ನನ್ನಲ್ಲಿ ಮೂಡಿ ಬರ್ತಾ ಇದೆ. ಅಮ್ಮ, ಎಲ್ಲೂ ಹೋಗ್ಬೇಡ ತಾಯಿ, ನಿನ್ನ ಕೆಟ್ಟ ಪರಿಹಾರ ಆಗುವ ತನಕ ನನ್ನ ಮನೆಯಲ್ಲೇ ಇರಮ್ಮ. ನಾನು ಕಷ್ಟ ಬಿದ್ದು ದುಡಿದು ಜೀವನವನ್ನು ಮಾಡಿ ನಿನ್ನನ್ನು, ನನ್ನ ಮೊಮ್ಮಗನನ್ನು ನಾನು ಸಾಕ್ತೇನೆ ಎಂಬುದಾಗಿ ಎಷ್ಟು ಹೇಳಿದರೂ ಈ ತಾಯಿ ಹಠ ಹಿಡಿದಿದೆ. ಆಗ ತನ್ನ ಹೆಂಡತಿಗೆ ಹೇಳ್ತಾ ಇದ್ದೀನಿ, ಎಲ್ಲಿ ಅಮ್ಮ, ನನ್ನ ಮಗಳು ಮೊಮ್ಮಗನನ್ನ ಕರೆದುಕೊಂಡು ಎಲ್ಲಿಗೋ ಹೋಗ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ನಾನು ಪಟ್ಟಣಕ್ಕೆ ಹೋಗಿ ನನ್ನ ಮಗಳಿಗೆ ಬೇಕಾದ ವಸ್ತ್ರವನ್ನ, ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಬರ್ತೀನಿ. ನನ್ನ ಮಗನಿಗೆ ಬೇಕಾದ ಕವಚ, ಟೋಪಿ, ಉಂಡೆಯ ಸ್ವೆಟರ್ ಇವನ್ನೆಲ್ಲ ನಾನು ತಗೊಂಡು ಬರ್ತೀನಿ. ನನ್ನ ಮಗಳಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ, ಎಣ್ಣೆ ನೀರು ಸ್ನಾನವನ್ನು ಮಾಡಿಸಿ ಅವರನ್ನ ರೆಡಿ ಮಾಡಬೇಕು. ಎಲ್ಲ ಏನಾದರೂ ಬೇದಿಗೆ ಹೋಗಿದ್ದಾನೆ. ಇಂಥ ಕಡೆಯಲ್ಲಿ ನಮ್ಮನಾದರೂ ತನ್ನ ಮಗಳು ಮೊಮ್ಮಗನಿಗೆ ಎಣ್ಣೆ ನೀರು ಸ್ನಾನವನ್ನು ಮಾಡಿಸಿ, ಅವರಿಗೆ ಸಿಹಿ ತಿಂಡಿಯನ್ನು ಮಾಡಿಸಿ ರೆಡಿ ಮಾಡುವ ವೇಳೆಗೆ ಎಲ್ಲಯ್ಯ ಮಗಳಿಗೆ ಮೊಮ್ಮಗನಿಗೆ ಬೇಕಾದ ಸಾಮಾನುಗಳನ್ನು ತಂದಿದ್ದಾರೆ. ಮಗಳಿಗೆ ಹೊಸ ಸೀರೆಯನ್ನು ಉಡಿಸಿ, ಮಗಳನ್ನ ಹೂವನ್ನು ಉಡಿಸಿ, ಕುಂಕುಮವನ್ನು ಇಡಿಸಿ, ಗಂಡ ಹೆಂಡತಿ ಮಗಳು ಮೊಮ್ಮಗ 4 ಜನ ಕೂತು ಆ ಸಾಯುವ ತನಕ ನಾನು ನಿಮ್ಮನ್ನ ಮರೆಯುವುದಿಲ್ಲ ಅಣ್ಣಯ್ಯ. ನಾನು ಎಲ್ಲೇ ಇರಲಿ ನಿಮ್ಮನ್ನು ನಾನು ಮರೆಯುವುದಿಲ್ಲ ಎಂಬುದಾಗಿ ಅಣ್ಣ ಹತ್ತಿಗೆಯ ಕಳ್ಳ ಕೊರಮರ ಎಲ್ಲಯ್ಯ ಎಲ್ಲಮ್ಮನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಆ ಮಗುವನ್ನು ಎತ್ತಿಕೊಂಡು ಹೊರಟಿದೆ. ಹೋಗುತ್ತಾ ಒಂದು ಗ್ರಾಮ, ಸೌರಾಷ್ಟ್ರನಗರ ಎಂಬತಕ್ಕಂಥ ಒಂದು ಗ್ರಾಮ. ಆ ಗ್ರಾಮಕ್ಕೆ ಯಾವ ಈ 3 ಜನರು ಸಹ ಹೋಗಿದ್ದಾರೆ. ಹೋಗುತ್ತಾ ಯಾವ ಬೀದಿಯಲ್ಲಿ ಯಾವ ಈ ಎಲ್ಲಯ್ಯನಾದರೂ ತನ್ನ ತಂಗಿಯಾದ ಆ ಕಶ್ಮಲಿಯನ್ನ, ಆ ಮಗುವನ್ನ ಎತ್ತಿಕೊಂಡು ಆ ಬೀದಿಯಲ್ಲೆಲ್ಲ ಸುತ್ತುತ್ತಾ ಇದ್ದಾರೆ. ಮಾರು ಬೇನಾಟಿ ಮಣಿಯ ಕೊಳ್ಳಿಗೈಯ ಬುರದಾದನರೆ. ಮಗುವನ್ನ ಎತ್ತಿ ತನ್ನ ಮಗಳಾದ ಕಶ್ಮಲೆಯನ್ನ ಹಿಂದೆ ಓಡಾಡಿಸಿಕೊಂಡು, ಅಣ್ಣ, ನನ್ನ ತಂಗಿಯನ್ನ ಮಾರ್ತಾ ಇದ್ದೇನೆ, ಯಾರಾದ್ರೂ ಕೊಂಡ್ಕೊಳ್ಳೋರಿದ್ದರೆ ಕೊಂಡ್ಕೊಳ್ಳಿ, ನನ್ನ ಉದರ ಪೋಷಣೆ ಬಹಳ ತೊಂದರೆಯಾಗುವುದರಿಂದ ಯಾರಾದರೂ ತಮ್ಮ ಮನೆಯ ಕೆಲಸಕ್ಕೆ ನನ್ನ ತಂಗಿಯನ್ನು ಕೊಂಡ್ಕೊಳ್ಳಿ ಎಂಬುದಾಗಿ ಪುರದ ಬೀದಿಯಲ್ಲಿ ಸಾರ್ತಾ ಬರ್ತಾ ಇದ್ದಾರೆ. ಆ ತಂಗಿಯನ್ನ ಕೇಳಲು ಯಾರಿಲ್ಲ. ಇತ್ತ ಕಡೆ ಯಾವ ಶ್ರೀಮನ್ನಾರಾಯಣನ ದೇಗುಲ ಅದನ್ನು ನೋಡಿ ಯಾವ ಮಹಾತಾಯಿ ಕೃಷ್ಣಲಾದೇವಿ, ಅಣ್ಣಯ್ಯ ಅಣ್ಣಯ್ಯ ನೋಡು, ಇದು ನಮ್ಮ ಮನೆ ದೇವರು ಅಣ್ಣಯ್ಯ. ಎಷ್ಟೋ ದಿವಸ ಆಗಿತ್ತು ದೇವಸ್ಥಾನಕ್ಕೆ ಬಂದು, ಇವತ್ತು ಪರಮಾತ್ಮನ ದೇಗುಲಕ್ಕೆ ಬಂದಿದ್ದೀವಿ, ಅಲ್ಲಿ ಒಂದು ಪೂಜೆ ಮಾಡ್ಸೋಣ, ದಯವಿಟ್ಟು ಇಲ್ಲ ಅನ್ಬೇಡಕಣೋ ಎಂಬುದಾಗಿ ತನ್ನ ತಂಗಿಯ ಆಜ್ಞೆಯಂತೆ ಆ ದೇವಾಲಯದಲ್ಲಿ ಪೂಜೆಯನ್ನು ಮಾಡಿಸಿ, ಆ ದೇವಾಲಯದ ಮುಂದೆ ಕುಳಿತಿರಬೇಕಾದರೆ
ರಾಮ ಜೋಯಿಸ ಎಂಬತಕ್ಕಂತಹ ಒಬ್ಬ ಬ್ರಾಹ್ಮಣೋತ್ತಮ ಬೇರೆ ಊರಿಗೆ ಯಾವುದೋ ಒಂದು ನಾಮಕರಣ ಮಹೋತ್ಸವಕ್ಕೆ ಹೋಗಿದ್ದವನು ಆ ದಾರಿಯಲ್ಲಿ ಬರ್ತಾ ಇದ್ದಾನೆ. ದಾರಿಯಲ್ಲಿ ಬರ್ತಾ ಯಾವ ಈ 3 ಜನರನ್ನು ನೋಡ, ಯಾರಪ್ಪ ನೀವು? ಈ ಊರಿಗೆ ಯಾರೋ ಹೊಸಬ್ರು ಕಣ್ಣಂಗೆ ಕಾಣ್ತಾ ಇದ್ರಲ್ಲ. ಸ್ವಾಮಿ, ನನ್ನ ಮಗಳು, ನನ್ನ ಮೊಮ್ಮಗ, ನಮಗೆ ಉದರ ಪೋಷಣೆ, ಹೊಟ್ಟೆ ಜೀವನವನ್ನು ಮಾಡುವುದಕ್ಕೋಸ್ಕರವಾಗಿ ಬಹಳ ಕಷ್ಟ ಆಗಿದೆ ಸ್ವಾಮಿ. ಆದ್ದರಿಂದ ಯಾರಾದರೂ ಕೊಂಡುಕೊಳ್ಳೋರಿದ್ರೆ ಮನೆಯ ಕೆಲಸಕ್ಕೆ ನನ್ನ ಮಗಳು ಮತ್ತು ಈ ಮೊಮ್ಮಗನನ್ನು ಕೊಂಡುಕೊಳ್ಬೋದು ಸ್ವಾಮಿ ಎಂಬುದಾಗಿ ಯಾವಾಗ ಹೇಳಲಿ, ಯಾವ ಈ ರಾಮ ಜೋಯಿಸರ ಹೆಂಡತಿ ಹೇಳಿದ್ರಂತೆ, ನನ್ನ ಕೈಲಿ ವಯಸ್ಸಾಗೋಯ್ತು, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ಯಾರನ್ನ ಒಂದು ಆಳ್ ತಂದು ಕರ್ಕೊಂಬಂದು ಮನೆ ಕೆಲಸ ಮಾಡಕ್ ಬಿಡಿ ಎಂಬುದಾಗಿ ಹೇಳಿದ್ಲಲ್ಲ. ತಲೆಗೆ ಬಂತು, ಅಮ್ಮ ನಮ್ಮ ಮನೆಗೆ ಒಂದು ಆಳು ಬೇಕಾಗಿದೆ, ಅದು ಎಷ್ಟಪ್ಪ ಈ ನಿನ್ನ ತಂಗಿಯ ಬೆಲೆ? ಹಾಗಾಗಿ ಎಲ್ಲ ಹೇಳ್ತಾ ಇದ್ದಾರೆ, ಸ್ವಾಮಿ 9 ವರಹ ನೋಡಯ್ಯ, ನಿನ್ನ ತಂಗಿಗೆ 9 ವರಹ ಹಾಕಿರೋ ದುಡ್ಡು ನಮ್ಮ ಹತ್ರ ಇಲ್ಲ. ನನ್ನ ಹತ್ರ ಇರೋದೇ 3 ವರಹ. ನನ್ನ ಮನೆಯ ಕೆಲಸಕ್ಕೆ ಕಲ್ತಾಗಿದ್ರೆ ಕಲ್ತು, ಇಲ್ಲ ಬೇರೆ ಯಾವ್ದಾದ್ರು ಊರ್ಗೋಗಿ ನೋಡ್ಕೊಳಪ್ಪ ಎಂಬುದಾಗಿ ಯಾವಾಗ ಹೇಳಲಿ, ಯಾವ ಈ ಕಶ್ಮಲೆ ಅಣ್ಣಯ್ಯ, ನಿನ್ನ ಹಣ್ಣದವ್ರನ್ನ ಬರೇ 3 ವರಹ 3 ರೂಪಾಯಿ ಮಾರ್ಬಿಡಣಯ್ಯ ಎಂಬುದಾಗಿ ಹೇಳಿ ಆ ಬ್ರಾಹ್ಮಣರ ಹತ್ತಿರ 3 ವರಹಗಳನ್ನು ಪಡೆದು ಯಾವ ಈ ತಂಗಿ ಮೊಮ್ಮಗನನ್ನ ಆ ಬ್ರಾಹ್ಮಣರ ಮನೆಗೆ ಹೋಗುತ್ತಾರೆ. ಕಡೆ ಯಾವ ಈ ಕಶ್ಮಲಾದೇವಿ ಮತ್ತು ಆ ಮಗು ಆ ಬ್ರಾಹ್ಮಣರ ಮನೆಯಲ್ಲಿ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡುವುದಕ್ಕೋಸ್ಕರವಾಗಿ ಮನೆಗೆ ಹೋಗಿದೆ. ಆ ಬ್ರಾಹ್ಮಣರು ತನ್ನ ಮನೆಯ ಕೆಲಸ ಕಾರ್ಯಗಳನ್ನ ಯಾವ ರೀತಿಯಾಗಿದೆ ಯಾವ ತನ್ನ ಮನೆಯಲ್ಲಿ ದಾಸಿ ಬಾಳೆ ಇಲ್ಲಿ ಎಂತಿನೂ ಆ ಥರ ಕರಿಯಲ್ಲ. ಎಂತಿನಂಗೇನೋ ಕರೆದು ಮಗ್ಬಿಡಿತಾರೆ ಏನೋ ನೋಡಿ. ಆ ಬ್ರಾಹ್ಮಣ ಕೊಂಡುಕೊಂಡು ಹೋಗಿ ಆ ಮನೆಯೊಳಗೆ ತಾಯಿ ದಾಸಿಯನ್ನ ಹೋಗಿ ಬಾರಿ ಅಂತ ಮಾತಾಡ್ತಾರೆ. ಇಷ್ಟೇ ಆದ್ರೂ ಯಜಮಾನ ಒಡೆಯ ಆ ಒಡೆಯನ ಮಾತಿಗೆ ತಲೆ ಬಾಗಿಸಿ ತಲೆ ತಗ್ಗಿಸಿ ಆ ಮನೆಯ ಕೆಲಸ ಕಾರ್ಯಗಳನ್ನು ಹೇಳ್ತಾ ಇದ್ದಾನೆ. ದಾಸಿ ಸ್ವಾಮಿ ಬುದ್ಧಿ ಬೆಳಿಗ್ಗೆ ಎದ್ದಬೇಕು, ಆಯ್ತು ಬುದ್ಧಿ, ದನ ಕಟ್ಟಬೇಕು, ಕಸ ಹಾಕಬೇಕು, ನೀರು ತರಬೇಕು, ಕಸ ಮುದ್ರೆ ಮಾಡಬೇಕು, ಎಲ್ಲ ಕೆಲಸ ಆದ್ಮೇಲೆ ಹೊಲ್ಕೋಗ್ಬೇಕು, ಕಡೆ ಕೀಳ್ಬೇಕು, ಕಲ್ಲು ಮುಳ್ಳು ಎಲ್ಲ ಹಾಯ್ಬೇಕು, ಎಲ್ಲ ಅದು ಮುಗಿದ ಮೇಲೆ ಮನೆಗೆ ಬರಬೇಕು, ಕೈಕಾಲು ಮುಖ ತೊಳ್ಕೊಬೇಕು. ನಾವು ಯಾವಾಗಲೂ ಮುಡಿಯುತ್ತಾ ಇರೋರು. ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಅಕ್ಕಿ ರಾಗಿ ಕುಟ್ಟಿ ಕೇರಿ ನೀನು ಒಂದು ದಿವಸಕ್ಕೆ 24 ಗಂಟೆ ಸಮಯ ಇರೋದು. 22 ಗಂಟೆ ನೀನು ಕೆಲಸ ಮಾಡ್ಬೇಕು ನಮ್ಮ ಮನೆಯಲ್ಲಿ. 2 ಗಂಟೆ ಮಾತ್ರ ನೀನು ರೆಸ್ಟು.
ಆಯಿತು ಎಂಬುದಾಗಿ ಒಪ್ಪಿ ಯಾವ ಬ್ರಾಹ್ಮ ದ್ವೈಸರ ಮನೆಯಲ್ಲಿ ಮಹತಾಯಿ ಕೆಲಸವನ್ನು ಮಾಡ್ತಾ ಇದೆ. ದಿವಸ ಪಾವಕ್ಕೆ ಹಣ್ಣುವನ್ನು ಕೊಡ್ತೇನೆ, ತಿಂಗಳಿಗೆ ನಿನಗೆ ಒಂದು ಜೊತೆ ಬಟ್ಟೆಯನ್ನು ಕೊಡ್ತೇನೆ, ವರ್ಷಕ್ಕೆ ಒಂದು ಜೊತೆ ಬಟ್ಟೆಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ ಅವರ ಮನೆಯಲ್ಲಿ ಯಾವ ಆಕೆಯನ್ನು ಇರಿಸಿಕೊಂಡು ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಇತ್ತ ಕಡೆ ಪರಮಾತ್ಮ ಕಶ್ಮಲೇ, ನೀನು ಪರಮರ ಎಲ್ಲೆಯನ್ನು ಮನೆಯನ್ನು ಬಿಟ್ಟು ರಾಮ ದ್ವೈಸರ ಮನೆಯನ್ನು ಸೇರಿ ಸುಖವಾಗಿದ್ದೀಯ. ಇನ್ನೆಲ್ಲ ಬಂತು ಸುಖ? 24 ಗಂಟೆಯಲ್ಲಿ 22 ಗಂಟೆ ದುಡಿಯಲಿ ಆಯಿತು, ಇನ್ನು ಸುಖ ಇನ್ನಲ್ಲಿ ಸುಖವಾಗಿದ್ದೀಯಾ? ಇದೋ ನೀನು ಸ್ವಲ್ಪ ಇರು, ನಿಮ್ಮ ಯಜಮಾನನ ರಾಶಿಗೆ ಹೊರಡ್ಬತ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಆ ಮಹತಾಯಿಯ ರಾಶಿಯಿಂದ ನೇರವಾಗಿ ಯಾವ ಈ ಭರವನ ರಾಶಿಗೆ ಬಂದು ಆ ಉದಯದಲ್ಲಿ ಬಂದು ಆ ವೀರಪ್ಪ ತಾತನಿಗೆ ಹೇಳ್ತಾ ಇದ್ದಾಳೆ, ಸ್ವಾಮಿ ಏನಪ್ಪ, ನಾನು ಇದು ನಿಮ್ಮ ಮನೆಯಲ್ಲಿ ಕೆಲಸ ನನ್ನಿಂದ ಏನಾದರೂ ಅಪರಾಧವಾಗಿದ್ದೆ ಆದರೆ ಕ್ಷಮಿಸಿ, ನಾನು ಹೋಗಿ ಬರ್ತೀನಿ, ಎಲ್ಲಿಯಾದರೂ ನಾನು ಜೀವನವನ್ನು ಮಾಡ್ತೀನಿ. ಯಾಕೋ ನನ್ನ ದೇಹಕ್ಕೆ ಸಾಕಾಗಿ ಕಾಣ್ತಾ ಇದೆ, ಜೀವನದ ಬೇಡ ಎಂಬುದಾಗಿ ತೋರ್ತಾ ಇದೆ. ಬರ್ತೀನಿ ತಾತಯ್ಯ, ನನಗೆ ಅಪ್ಪಣೆ ಕೊಡು ಎಂಬುದಾಗಿ ವೀರಪ್ಪ ತಾತನ ಮನೆಯಿಂದ ಹೊರಬಂದು ಭಿಕ್ಷಾಟನೆಯನ್ನು ಹಲ್ಲಿ ಹಿಲ್ಲಿ ತಿನ್ನುತ್ತಾ ಹಾಲು ಚಾವಣಿಯಲ್ಲಿ ಮಲಗುತ್ತಾ ಆಸಲಿಕ್ಕೆ ಹಾಸಿಗೆ ಇಲ್ಲ, ಒದಿಯಲಿಕ್ಕೆ ಕಂಬಳಿ ಇಲ್ಲ, ಒಂದು ಜೊತೆ ಬಟ್ಟೆ, ಆ ಒಂದು ಜೊತೆ ಬಟ್ಟೆಯಲ್ಲಿ ಉಟ್ಟ ಬಟ್ಟೆ ಅತ್ತ ಹರಿದು ಜೋಡಿಗೆಯ ಮಾಡಿಕೊಂಡು ಉಟ್ಟ ಬಟ್ಟೆ ಅತ್ತ ಹರಿದು ಜೋಡಿಗೆಯ ತನ್ನ ಮರ್ಯಾದೆಯನ್ನು ಮುಚ್ಚಿಕೊಂಡು ಇನ್ನು ಅರ್ಧ ಭಾಗವನ್ನು ಜೋಳಿಗೆಯನ್ನು ಮಾಡಿ ಹೆಗಲಿಗೆ ಹಾಕಿಕೊಂಡು ಊರು ಕೇರಿ ಕೇರಿಯ ಬೀದಿ ಬೀದಿಯಲ್ಲಿ ಭವತಿ ಭಿಕ್ಷಾಂದೇಹಿ ಅಮ್ಮ, ಭವತಿ ಭಿಕ್ಷಾಂದೇಹಿ ಅಮ್ಮ, ಭವತಿ ಭಿಕ್ಷಾಂದೇಹಿ ಎಂಬುದಾಗಿ ಭಿಕ್ಷಾಟನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ
ನಿನಗೆ ಗೊತ್ತಾ? ಜೋಲಿಗೆಯನ್ನು ಹೆಗಲಿಗೆ ಹಾಕಿಕೊಂಡು ಭವತಿ ವಿಶ್ರಾಂದೇಹಿ ಎಂಬುದಾಗಿ ಭಿಕ್ಷಾಟನೆಯನ್ನು ಮಾಡ್ತಾ ಬರ್ತಾ ಇದ್ದಾಯಿ. ಸತ್ಯ ಸಂಘನಾದ ಶ್ರೀದೇವರ ಪಹದಾರದಿಂದ ಗೋವಿಂದೋ ಆಂಜನೇಯವರ ಗೋವಿಂದೋ ಗೋವಿಂದ ಅಂಬೌಗೆ ಕಾಫಿ ವ್ಯವಸ್ಥೆ ಗೋವಿಂದೋ. ಕಾಫಿ ಮಾಡೋರು ಇಲ್ಲ ಮನೆ ಬಿಟ್ಟ ಏನ್ ಗೊತ್ತಾ, ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಒಂದ್ ಕೆಲಸ ದುಡ್ಡು ಮಡಗಿರ್ತೀವಿ ಎತ್ಕೊಂಡು ಹೋಗ್ಬಿಡಿ ಅಂತ. ಆಗೇನು ನಮ್ಗೆ ಆಗೇ ಒಂದ್ಸರಿ ನಮ್ಗೆ ಆಗೇ ಒಂದ್ಸರಿ ಆಗೇಲಿ ಇದು ವಜ್ರಪ್ಪನ ಮನೆ ತಗ ಒಬ್ಬೊಬ್ರಿಗೆ ಮಾಡ್ಬೋದು, ಒಂದೇ ಊರಿಗೆ ಮಲಿಕೊಂಡ್ರೆ ಅವ್ರ ಮನೆಯಲ್ಲೇ ಮಲಿಕೊಂಡ್ರು. ಒಂದು ಸ್ಟವ್, ಹಾಲು, ಸ್ಟವ್, ನೀರು, ಸಕ್ಕರೆ ಎಲ್ಲ ತಗೊಂಡು ಅಲ್ಲಿ ಇಟ್ಬಿಟ್ರು. ಯಾರು ಇದ್ರಲ್ಲ ಆದ್ರೆ ಆದಷ್ಟು ಬೇಗ ನೀವೇ ಮಾಡ್ಕೊಂಡು ಕುಡ್ಕೊಂಡು ಸ್ವಾಮಿ. ಅದೇ ಮುಗಿಸ್ಬಿಟ್ಟು ಇಲ್ಲಿ ದುಡ್ಡು ಇಟ್ಟಿರ್ತೇವೆ. ಸ್ವಾಮಿ ಎಲ್ಲ ಇಕ್ಕಿದ್ದೀನಿ, ದಕ್ಷಿಣ ಇಕ್ಕಿದ್ದೀನಿ. ಆದಷ್ಟು ಬೇಗ 1 ಅವರ್ 2 ಅವರಲ್ಲಿ ಶಿವ ಅಂದ್ಬಿಟ್ಟು ಏನವ ಟೈಮ್ ಮಾಡ್ತೀವಿ ಕತೆ ಒಂದಿನ ಕೇಳಕ್ ಇಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಏನಿಲ್ಲ ಸರ್, ನಾನು ಬೇಕಾದ್ರೆ ಇನ್ನೂ ಮೂರಿಸ್ಬೇಕಾದ್ರೆ ನಿಂತ್ಕೊಳ್ತೀನಿ ಆಯ್ತಾ. ಹಿಂಗೆ ನಾನು ಸಾಮಾಜಿಕಕ್ಕಿಂತ ಈ ತರ ಪೌರಾಣಿಕ ವಿಷಯದಲ್ಲಿ ನಾನು 3 ಸೆಕೆಂಡ್ ಏನ್ ಸರ್ ಕಲಾವಿದರು ಅಂದ್ರೆ ಅದು. ಏನ್ ಸರ್ ಅಜ್ಜಿ ಅಂತ ಒಂದೇ ಒಂದು ಅಜ್ಜಿ ಕೂತಿತ್ತು. ನಾನು ಹೆಂಗೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ಅಜ್ಜಿ ಕತೆ ಮಾಡ್ತಾ ಇದ್ದೆ. 2 ಅವರ್ ಆದ್ಮೇಲೆ ಎದ್ದು ಬಂತು ಆ ಅಮ್ಮ. ಏನ್ ತಲೆ ಇಷ್ಟಪ್ಪ ಮಾಡ್ಕೊಂಡು, ದಾಸ್ರೆ ನಿನ್ನ ಮಾನವತೆಯಲ್ಲಿ ನಿಂತ್ಕೊಂಡ್ಬಿಟ್ಟೆ ಸರ್. ನಿಜವಾಗ ತಮಾಷೆಗಳ ನಿಜವಾಗಿ ಮಾತು ಹೇಳ್ತು. ಮಾನವತೆ ಐತೆ ನಿನ್ ದಾಸ್ರೆ. ನಾನೇನಂತ ಹೇಳಿದೆ, ಹಾಲು, ಸಕ್ಕರೆ, ಸಿಹಿ ಟೀ ಪುಡಿಯಲ್ಲಿ ಇಕ್ಕಿದ್ದೀನಿ, ಬೇಕಾದ್ರೆ ಕಾಫಿ ಮಾಡ್ಕೊಂಡು ಕೊಟ್ಟಿದ್ದೀನಿ, ನಿಮ್ಮ ದಕ್ಷಿಣೆಯಲ್ಲಿ ಇಕ್ಕಿದ್ದೀನಿ, ತಗೊಂಡು ಆದಷ್ಟು ಬೇಗ 2 ಅವರ್ಗೆ ಜಾಗ ಖಾಲಿ ಮಾಡು ಅಂತ ಹೇಳ್ತಾನೆ. ಇವಾಗ ಎಷ್ಟು ಟೈಮ್ 4 ಗಂಟೆ ಆಗಿದೆ, ಇನ್ನ ಬಾಯಿ ಬರ್ಕೊಂತಿಲ್ಲ ಅಂದ್ಬಿಟ್ಟು ನಮ್ಮ ಹಾರ್ಮೋನಿ ಮಾಡ್ತಿದ್ದಾರೆ ಅಂದ್ರು. ದಾಸ್ರೆ ಇದೇ ಗೋವಿಂದ ಅಂದ್ರು. ಮಹಾಮಂಗಾರತಿ ಮಾಡಿದ್ದು, ಗಂಟು ಮೂಟೆ ಕಟ್ಟಿದ್ದು. ದುಡ್ಡಿಗೆ ಬೆಲೆ ಕೊಡ್ತಾರೆ. 2 ಗಂಟೆ ರಾತ್ರಿಗೆನೆ ಹೋಗಿ ಆಟೋ ಸ್ಟಾರ್ಟ್ ಆಗಲಿಲ್ಲ, ಕೆಟ್ಟೋಗ್ಬಿಡ್ತು. ಹಳ್ಳಿ ಮರ್ತಕ್ಕೆ ಬಂದು ಕೆಟ್ಟೋಗ್ಬಿಡ್ತು. ಊರ್ ಮುಂದೆ ಹಳ್ಳಿ ಅಂದ್ರಳಿಲ್ಲ ಇಲ್ಲಲ್ಲ, ಎಲ್ಲ ಬೇರೆ ಕಡೆ ಕೆಟ್ಟೋಗ್ಬಿಡ್ತು ಗಾಡಿ. ಏನೂ ಆಗಿಲ್ಲ, ಗಾಡಿ ಚೆನ್ನಾಗೈತೆ. ಅಲ್ಲ ಅಪ್ಪನ ಮಹಿಮೆ, ಗಾಡಿ ಸ್ಟಾರ್ಟೇ ಆಗಲಿಲ್ಲ. ಏನ್ ಮಾಡ್ದ ಸೊಳ್ಳೆ ಏನ್ ಹೊಡಿತಾರೋ ಗೊತ್ತಾ, ಆ ಪಾಠ ಸಾಲು ಸೊಳ್ಳೆ ಕರೆದಾಕಿದ್ದು ಜೈನ್ ಕರಿ ಹಾಕಿ ಹೊಗೆ ಹಾಕಿ ಕೂತ್ಕೊಂಡ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ರಾತ್ರಿ ಕೊಡಿದ್ರೆ ಅಂತ ಸ್ಟಾರ್ಟ್ ಆಯ್ತು ಗಾಡಿ. ಅವ ಲೆಗ್ಗು ಎಲ್ಲ ಹಾಕೊಂಡು ಎಲ್ಲ ಕೂತ್ಕೊಂಡು ನೆಟ್ಟು ಬೆಂಗಳೂರಿಗೆ ಬಂದ. ಹಂಗಾಗೋಯ್ತು. ಅವರು ಒಂದು 6 ದಿನದ ಮನೆಗೆ ನಮ್ಮನೇಲು ಹುಷಾರಿಲ್ಲ, ಅದಕ್ಕೆ ಇಲ್ಲ ಅಂದ್ರೆ ಒಂದು ವಾರ ಒಬ್ಳೆ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಲಲ್ಲ, ಅವಳಿಗೆ ಅದು ಬಾಡಿ ಸಖತ್ ಸ್ಟ್ರೆಸ್ ಆಗ್ಬಿಟ್ಟಿದೆ. ಹುಷಾರಿಲ್ಲ, ಕೂತೈತೆ. ನುಂಗ್ಸಿ ನುಂಗ್ಸಿ ಕೂತ್ ಮಾಡಿ ಆ ಜೀವ ಆ ವಯಸ್ಸಿನಾಗ ಎಷ್ಟು ಕೆಲಸ ಮಾಡಿದ್ವಿ ಮಾಡ್ಯಾರ ಮಾತ್ರ. ಈಗಲೂ ಹಂಗೆ ಮಾಡಕ್ ಓಡಾಡೋದು, ಇಲ್ಲ ಮಾಡಕ್ ಬಿಡೋದಲ್ಲ. ಅದಕ್ಕೆ ಅದ್ರಾಗೆ ಆ ಜೀವ ಕೆಲಸ ಮಾಡಲ್ಲ. ಅದ್ರಾಗೆ ಒಂದು ಪೈಸೆ ಭಾಗ ಮಾಡಲಿಲ್ಲ. ಮಾಡಿಲ್ಲ ನಾವು ಮಾಡಿಲ್ಲ. ನಮ್ಮಲ್ಲಿ ಹಂಗಾಗಿ ನಿಧಾನಕಾಯ್ದು ಏನು ತೊಂದ್ರಿಲ್ಲ. ಅವಳು ಊರಿಗೆ ಬಂದು ಅರ್ಜೆಂಟ್ ಅಂತ 10 ತಾರೀಕಿಗೆ ಮಾಡ್ಬಿಟ್ಲು. ಅದು ನೆನ್ನೆ ರಾತ್ರಿ ಜ್ವರ ಬಂದ ಅವಳಿಗೆ, ಬೆಳಗಿಂದ ಮಾತ್ರೆ ಕೊಟ್ಟು ರೆಡಿ ಮಾಡ್ತೀವಿ. ಇರ್ಲಿ ಪರವಾಗಿಲ್ಲ. ಯಾರು